ಒಳ್ಳೆಯ ತಂದೆಯೇ, ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮ ಕೃಪೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ. ದೇವರಾಗಿರುವ ಕರ್ತನು ನಮಗೆ ಕೊಟ್ಟಂತ ಒಳ್ಳೆಯ ಸಂದರ್ಭಕ್ಕಾಗಿ ಸ್ತೋತ್ರ. ನಾವು ನಿಮ್ಮ ಸಮ್ಮುಖದಲ್ಲಿ ಬಂದು ನಿಮ್ಮ ವಾಕ್ಯವನ್ನು ಕೇಳುವಂತೆ, ನಿಮ್ಮ ವಾಕ್ಯವನ್ನು ಧ್ಯಾನಿಸುವಂತೆ ನೀವು ತೋರಿದಂತ ನಿಮ್ಮ ದಯೆಗೋಸ್ಕರವಾಗಿ ಸ್ತೋತ್ರ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯ 28ನೇ ವಾಕ್ಯ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಇದು ಕರ್ತನು ಮನುಷ್ಯನ ಮೇಲೆ ಇಟ್ಟಂತಹ ಒಂದು ದರ್ಶನ. ದೇವರು ಮನುಷ್ಯನಿಗೆ ಕೊಡಲ್ಪಟ್ಟಂತಹ ದರ್ಶನ, ಅಥವಾ ದೇವರು ಮನುಷ್ಯನ ಮೇಲೆ ಇಟ್ಟಂತಹ ಒಂದು ಯೋಜನೆ. ಇದಕ್ಕಾಗಿಯೇ ದೇವರು ಮನುಷ್ಯನನ್ನು ಉಂಟು ಮಾಡುತ್ತಾರೆ. ಈ ದರ್ಶನವನ್ನು ಏನು ಮಾಡುತ್ತಾರೆ? ದೇವರು ಅವರ ಕೈಯಲ್ಲಿ ಕೊಡುತ್ತಾರೆ. ಈ ಒಂದು ದರ್ಶನದ ಒಂದು ವಿಸ್ತಾರವನ್ನು ಅಥವಾ ಈ ದರ್ಶನದಲ್ಲಿರುವಂತಹ ಇನ್ನೊಂದು ಕಾರ್ಯವನ್ನು ನಾವು ನೋಡುವರಾಗೋಣ. ಈಗ ದೇವರು ನಿಮ್ಮನ್ನು ನನ್ನ ಕರೆದಿದ್ದಾರೆ, ನಮ್ಮೆಲ್ಲರಿಗೂ ಕೂಡ ಗೊತ್ತು. ಓದಿರಿ, ಪ್ರಕಟಣೆಯ ಪುಸ್ತಕ 1ನೇ ಅಧ್ಯಾಯ 5ನೇ ವಾಕ್ಯ ಹಾಗೂ 6ನೇ ವಾಕ್ಯವನ್ನು ಓದಿರಿ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ತಂದೆಯಾದ ದೇವರ ಮುಂದೆ ನಾವು ಅರಸರಾಗಿಯೂ ಯಾಜಕರಾಗಿಯೂ ಮಾರ್ಪಟ್ಟಿದ್ದೇವೆ. ಅರಸರು ಯಾಜಕರೆನ್ನುವಂಥದ್ದು 2 ಕೆಲಸ. ಅರಸರು ಯಾಜಕರೆನ್ನುವಂಥದ್ದು 2 ಕೆಲಸ. ಆದಾಮನಿಗೆ 2 ಕೆಲಸವು ಕೊಡಲ್ಪಟ್ಟಿತು. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 15ನೇ ವಾಕ್ಯವನ್ನು ಓದಿರಿ. ಯೆಹೋವ ದೇವರು ಆ ಮನುಷ್ಯರನ್ನು ಕರಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಅದರಲ್ಲಿ ಇಟ್ಟನು. 2 ಕೆಲಸ ಕೊಡಲ್ಪಡುತ್ತದೆ. ನಮಗೂ 2 ಕೆಲಸ, ಅರಸರಾಗಿಯೂ ಯಾಜಕರು. ಈ 2 ಕೆಲಸ, ಆ 2 ಕೆಲಸ ಒಂದೇನೆ. ಕಾಯುವಂಥದ್ದು ಅರಸುತನ, ವ್ಯವಸಾಯ ಮಾಡುವುದಂದ್ರೆ ಯಾಜಕ ಸೇವೆ. ತೋಟ ಎನ್ನುವಂಥದ್ದು ದೇವರ ತೋಟ. ದೇವರ ತೋಟ ಎನ್ನುವಂಥದ್ದು ಆಲಯವನ್ನು ಹಾಗೂ ನಮ್ಮನ್ನು ಸೂಚಿಸುತ್ತದೆ. ಯೆಶಾಯ 5:2 ಸಾರವತ್ತಾದ ಗುಡ್ಡದ ಮೇಲೆ ನನಗೆ ಒಂದು ದ್ರಾಕ್ಷೆ ತೋಟವಿದೆ ಎಂಬುದಾಗಿ ಹೇಳುತ್ತಾರೆ. ಆ ತೋಟ ನಮ್ಮನ್ನೇ ತಿಳಿಸುತ್ತದೆ. ಅವರು ದ್ರಾಕ್ಷಿಯ ಗಿಡ, ನಾವು ಕೊಂಬೆಗಳಾಗಿದ್ದೇವೆ. ಇದೆಲ್ಲ ನಮಗೆ ಗೊತ್ತಿರುವಂಥದ್ದೇ. ಹಾಗಾದ್ರೆ 2 ಕೆಲಸ ಇದೆ. ಈ 2 ಕೆಲಸವನ್ನು ಕೊಡುವುದಕ್ಕಿಂತ ಮುಂಚಿತವಾಗಿ ದೇವರು ಆದಾಮನು ನೋಡಿ ಹೇಳುತ್ತಾರೆ, ದೊರೆತನ ಮಾಡಿರಿ ಎಂಬುದಾಗಿ ಹೇಳುತ್ತಾರೆ. ಕೆಲಸ ಎನ್ನುವಂಥದ್ದು ಬೇರೆ, ದೊರೆತನ ಬೇರೆ, ಅಥಾರಿಟಿ ಬೇರೆ. ಕರ್ತನವನು ನೋಡಿ ಏನು ಹೇಳುತ್ತಾರೆ ಅಂದ್ರೆ, ಅವನಿಗೆ ಒಂದು ದರ್ಶನವನ್ನು ಕೊಡುತ್ತಾರೆ. ಆ ದರ್ಶನದ ಕಾರ್ಯವು ಏನೆಂಬುದಾಗಿ ನೋಡುವುದಾದರೆ, ನೀವು ಬಹುಸಂತಾನವುಳ್ಳವರಾಗಿ ಭೂಮಿಯನ್ನು ತುಂಬಿಕೊಳ್ಳಿರಿ, ಅದನ್ನು ವಶಪಡಿಸಿಕೊಂಡು ಅದನ್ನು ದೊರೆತನ ಮಾಡಿರಿ ಎಂಬುದಾಗಿ ಹೇಳುತ್ತಾರೆ. ಇದೇ ರೀತಿಯಾಗಿ ನಮ್ಮೆಲ್ಲರಿಗೂ ಕೂಡ ದೇವರು ದರ್ಶನವನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬರಿಗೂ ಅವರ ಜೀವಿತದಲ್ಲಿ, ಅವರ ಆತ್ಮಿಕ ಜೀವಿತದಲ್ಲಿ ಒಂದು ದರ್ಶನವಿರುತ್ತದೆ. ನಾನು ಯಾವಾಗಲೂ ಕೂಡ ನಂಬುವಂಥದ್ದು ಏನಂದ್ರೆ, ನಿಮ್ಮಲ್ಲಿ ಯಾರನ್ನು ಕೂಡ ಇಲ್ಲಿ ದೇವರು ವ್ಯರ್ಥವಾಗಿ ಕರೆತಂದಿಲ್ಲ. ನಿಮ್ಮೆಲ್ಲರನ್ನು ಕೂಡ ದೇವರೊಂದು ಉದ್ದೇಶಕ್ಕಾಗಿ ಕರೆತಂದಿದ್ದಾರೆ. ನಾನು ಹೇಳುತ್ತೇನೆ, ಇಲ್ಲಿ ಕೂತಿರುವಂಥ ಚಿಕ್ಕ ಮಗುವಿನಿಂದ ವಯಸ್ಕರವರೆಗೂ ಯೋಚನೆ ಮಾಡಿ ನೋಡಿ. ಒಬ್ಬ ಚಿಕ್ಕ ಹುಡುಗನ ಮೂಲಕವಾಗಿ ದೇವರು ಎಷ್ಟು ದೊಡ್ಡ ಕಾರ್ಯವನ್ನು ಮಾಡುತ್ತಾರೆ. ನಮ್ಮೆಲ್ಲರಿಗೂ ಗೊತ್ತು. ಯೌವನ ಪ್ರಾಯದಲ್ಲಿ ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಈಗ. ಸೊ ಯಾವ ಏಜ್ ಅಲ್ಲಿ ಏನು ಮಾಡಬೇಕೆಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ಹಾಗಾದ್ರೆ ದೇವರು ಒಬ್ಬರನ್ನು ಇಟ್ಟಿದ್ದಾರೆ ಅಂದ್ರೆ, ಸಭೆಯೊಳಗೆ ನಿಮ್ಮನ್ನು ಕರೆತಂದಿದ್ದಾರೆ ಅಂದ್ರೆ ದೇವರಿಗೆ ಒಂದು ಉದ್ದೇಶ ಇರುತ್ತದೆ. ಸಭೆಯಲ್ಲಿ ಅಂಗಗಳಾಗಿದ್ದೀರಾ ಅಂದ್ರೆ ದೇವರ ಒಂದು ಉದ್ದೇಶ ಇದೆ. ಹಾಗಾದ್ರೆ ಇಲ್ಲಿರುವಂತಹ ನಮ್ಮೆಲ್ಲರಿಗೂ ಕೂಡ ಒಂದು ಉದ್ದೇಶ, ಒಂದು ಯೋಜನೆಯನ್ನು ಓವರ್ ಆಗಿ ಇಟ್ಟಿದ್ದಾರೆ. ಅದೇನೆಂಬುದಾಗಿ ನೋಡುವುದಾದ್ರೆ, ಅದು ಒಂದು ದರ್ಶನ. ಬಹು ಸಂತಾನವುಳ್ಳವರಾಗಿ ತುಂಬಿ ಭೂಮಿಯನ್ನು ವಶಪಡಿಸಿಕೊಂಡು ದೊರೆತನ ಮಾಡಿರಿ. ಇದೇ ರೀತಿಯಾಗಿ ಒಬ್ಬೊಬ್ಬರಿಗೆ ಒಂದೊಂದು ದರ್ಶನ ಇದೆ. ಅಬ್ರಹಾಮನಿಗೆ ಒಂದು ದರ್ಶನ ಇದೆ, ನಾನು ತೋರಿಸುವಂತ ದೇಶಕ್ಕೆ ಹೋಗು, ಅಲ್ಲಿ ನಿನ್ನನ್ನು ಹೆಚ್ಚಿಸುತ್ತೇನೆ, ನಿನ್ನ ಹೆಸರನ್ನು ಪ್ರಖ್ಯಾತಿಗೊಳಿಸುತ್ತೇನೆ, ನಿನ್ನ ಸಂತತಿಯಿಂದ ಅರಸರು ಎದ್ದು ಬರುತ್ತಾರೆ, ಅದೆಲ್ಲ ಹೇಳುತ್ತಾರೆ. ಅದೇ ರೀತಿಯಾಗಿ ಮೋಶೆಯ ಕುರಿತಾಗಿ ಒಂದು ಉದ್ದೇಶ ಇದೆ. ನೀನು ಐಗುಪ್ತ ದೇಶಕ್ಕೆ ಹೋಗಿ ಫರೋಹನನ ಕೈಯಿಂದ ನನ್ನ ಜನರನ್ನು ಬಿಡಿಸು ಎಂಬುದಾಗಿ. ಈ ರೀತಿ ದೇವರು ಒಬ್ಬೊಬ್ಬರಿಗೂ ಒಂದೊಂದು ಉದ್ದೇಶ ಇಟ್ಟಿದ್ದಾರೆ. ಅದೇ ರೀತಿಯಾಗಿ ನಿಮ್ಮ ನನ್ನ ಕುರಿತಾಗಿ ಒಂದು ಉದ್ದೇಶ ಇದೆ. ಅದೇನೆಂಬುದಾಗಿ ಓದಿರಿ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯವನ್ನು ಓದಿರಿ. ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ. ಇದೇ ದೇವರು ನಮ್ಮ ಮೇಲೆ ಇಟ್ಟಿರುವಂತ ಯೋಜನೆ. ಈಗ ಆದಾಮನಿಗೆ ಏನು ಹೇಳಿದ್ರು, ನಾನು ಹೇಳುವಂತ ವಿಷಯವನ್ನು ಹಾಗೆ ಸ್ವಲ್ಪ ಗಮನಿಸಿರಿ. ಎಲ್ಲ ಒಂದೇ ಕಾನ್ಸೆಪ್ಟ್ ಆಗಿ ಇರುತ್ತದೆ. ಆದಾಮನಿಗೆ ಹೇಳುತ್ತಾರೆ, ಬಹು ಸಂತಾನವುಳ್ಳವರಾಗಿ ತುಂಬಿ ಭೂಮಿಯನ್ನು ವಶಪಡಿಸಿಕೊಳ್ಳಿರಿ. ಈಗ ನೋಹನ ನೋಡಿ ಹೇಳುತ್ತಾರೆ, ಸಮುದ್ರದ ಮೀನುಗಳನ್ನು ಎಲ್ಲವನ್ನು ಕೂಡ ನಿಮಗೆ ಕೊಟ್ಟಿದ್ದೇನೆ, ನೀವು ಬಹು ಸಂತಾನವುಳ್ಳವರಾಗಿ ಭೂಮಿಯನ್ನು ತುಂಬಿಕೊಳ್ಳಿರಿ, ಅವುಗಳನ್ನು ವಶಪಡಿಸಿಕೊಳ್ಳಿರಿ. ಅಬ್ರಹಾಮನಿಗೆ ಹೇಳುತ್ತಾರೆ, ನೀನು ಕಾನಾನ್ ದೇಶಕ್ಕೆ ಹೋಗು, ನೀನು ನಡೆಯುವಂತ ದೇಶವನ್ನು ಕೊಡುತ್ತೇನೆ, ನಿನ್ನನ್ನು ಆಕಾಶದ ನಕ್ಷತ್ರದಂತೆ ಸಮುದ್ರದ ಉಸುಬಿನಂತೆ ಹೆಚ್ಚಿಸುವೆನು. ಆ ರೀತಿ ಒಂದೊಂದು ವಿಷಯದ ಹಿಂದೆ ಕೂಡ ಹಾಗೆ ಇರುತ್ತದೆ. ವಿಷಯ ಒಂದೇನೆ, ಒಂದೇ ವಿಷಯವೇ. ಅದೇ ರೀತಿಯಾಗಿ ನಮ್ಮ ಕುರಿತಾಗಿಯೂ ಕೂಡ ಕಡೆಯದಾಗಿ ಒಂದು ಉದ್ದೇಶ ಇದೆ. ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ, ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ, ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ.
ಹಾಗಾದರೆ ಈ ದರ್ಶನವು ನಮ್ಮೆಲ್ಲರ ಮೇಲೆ ಕೂಡ ಇದೆ. ಹೇಗೆ ಆದಾಮನಿಗೆ ಒಂದು ದರ್ಶನವಿತ್ತೋ, ಹೇಗೆ ನೋಹನಿಗೆ ಒಂದು ದರ್ಶನ ಕೊಡಲ್ಪಟ್ಟಿತೋ, ಹೇಗೆ ಅಬ್ರಹಾಮನಿಗೆ ಕೊಡಲ್ಪಟ್ಟಿತೋ, ಅದೇ ರೀತಿಯಾಗಿ ಯೇಸು ಕ್ರಿಸ್ತನು ನಿಮಗೂ ನನಗೂ ಕೊಟ್ಟಿದ್ದಾರೆ. ಈ ದರ್ಶನವನ್ನು ಹೊಂದಿಕೊಳ್ಳಬೇಕು ಎನ್ನುವಂಥದ್ದೇ ಮೊದಲನೇದಾಗಿ ನೀವು ನಾನು ತಿಳಿದುಕೊಳ್ಳಬೇಕಾಗಿರುವಂಥದ್ದು. ಈ ದರ್ಶನ ನನಗಿದೆ ಎಂಬುದಾಗಿ ಮೊದಲು ನಿಮಗೆ ಗೊತ್ತಾಗಬೇಕು. ಸಾಮಾನ್ಯವಾಗಿ ಇವತ್ತು ಸಭೆಯ ಯೋಜನೆ ಏನು ಅಥವಾ ಸಭೆಯ ಉದ್ದೇಶ ಏನೆಂಬುದಾಗಿ ನೋಡುವುದಾದರೆ, ನಾನು ರಕ್ಷಣೆ ಹೊಂದೇ ಸಭೆಗೆ ಬರುತ್ತೇನೆ, ನಾನೊಬ್ಬ ಕ್ರೈಸ್ತನಾಗಿದ್ದೇನೆ, ಚರ್ಚ್ನಲ್ಲಿದ್ದೇನೆ ಅಷ್ಟೇನೆ. ಎಲ್ಲಿಯ ತನಕ? ಸಾಯುವ ತನಕ, ದೇವರು ಬರುವ ತನಕ. ಯಾತಕ್ಕಾಗಿ ದೇವರು ನನ್ನನ್ನು ಕರೆತಂದ್ರು? ನನ್ನನ್ನು ದೇವರು ಯಾಕೆ ಪ್ರತ್ಯೇಕಿಸಿದರು? ದೇವರು ನನ್ನನ್ನು ಉಂಟು ಮಾಡಿದಂಥ ಉದ್ದೇಶ ಏನೆಂದರೆ, ಹಾಗಂದ್ರೆ ನನ್ನ ಮೇಲೆ ಏನಿದೆ? ದೇವರ ಒಂದು ಯೋಜನೆ ಇದೆ. ಬಹು ಸಂತಾನವುಳ್ಳವರಾಗಿ ತುಂಬಿ ವಶಪಡಿಸಿಕೊಳ್ಳಿರಿ ಎನ್ನುವ ಹಾಗೆ ಎಲ್ಲರಿಗೂ ಸುವಾರ್ತೆ ಸಾರಿ ಎಲ್ಲರನ್ನೂ ಶಿಷ್ಯರನ್ನಾಗಿ ಮಾಡಿರಿ. ಅದೇ ಯೋಜನೆ. ಇವತ್ತು ನಾವು ಅದನ್ನು ಮಾಡುತ್ತಾ ಇದ್ದೇವಾ? ಆ ದರ್ಶನವು ನಮಗೆ ಇದೆಯಾ? ಪ್ರವಾದನೆ ಇಲ್ಲದೆ ಇರುವಂತಹ ಸ್ಥಳದಲ್ಲಿ ಸಭೆ ಏನಾಗುತ್ತದೆ? ಕೆಟ್ಟು ಹೋಗುತ್ತದೆ. ಅದೇ ರೀತಿಯಾಗಿಯೇ ದರ್ಶನ ಇಲ್ಲದೆ ಇರುವಂಥ ವಿಶ್ವಾಸಿ ಕೆಟ್ಟು ಹೋಗುತ್ತದೆ. ದರ್ಶನ ಇಲ್ಲದೆ ನಿಮ್ಮ ಆತ್ಮಿಕ ಜೀವ ಓಡುತ್ತದೆ ಅಂದರೆ ನೀವೆಲ್ಲಿ ಹೋಗುತ್ತೀರಾ? ನೀವೀಗ ಕಾರ್ ತಗೊಳ್ತೀರಾ? ಕಾರ್ ತಗೊಂಡು ನಾವೀಗ ಚೆನ್ನೈಯಿಂದ ಇಲ್ಲಿಗೆ ಬಂದಿದ್ದೇವೆ. ನಾವು ಬರುವಾಗ ನಡುವೆ ನಮ್ಮನ್ನು ಯಾರಾದರೂ ಕೇಳುತ್ತಾರೆ, ಎಲ್ಲಿ ಹೋಗ್ತಾ ಇದ್ದೀರಾ ಬ್ರದರ್ ಅಂತ ನಮ್ಮನ್ನು ಕೇಳಿದ್ರೆ, ಮಧುರೈಗೆ ಹೋಗುತ್ತೇನೆ ಎಂಬುದಾಗಿ ಹೇಳಿದ್ರೇನೆ ಅದಕ್ಕೇನದು? ನಾನು ಹೊರಟು ಬಂದಂಥ ಆ ಪ್ರಯಾಣಕ್ಕೆ ಅರ್ಥ ಇದೆ. ಒಬ್ಬರು ನನ್ನನ್ನು ಕೇಳ್ತಾರೆ, ಎಲ್ಲಿ ಹೋಗ್ತಾ ಇದ್ದೀರಾ ಬ್ರದರ್? ಸುಮ್ಮನೆ ಗಾಡಿ ತಗೊಂಡು ಎಲ್ಲ ಹೋಗ್ತಾ ಇದ್ದೀನಿ ಬ್ರದರ್. ಸುಮ್ಮನೆ ಎಲ್ಲಿ ಹೋಗ್ತಾ ಇದ್ದೀರಾ? ಸುಮ್ಮನೆ ಹೋಗ್ತಾ ಇದ್ದೇನೆ. ಹಾಗಾದ್ರೆ ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ವಾ? ಗೊತ್ತಿಲ್ಲ, ಸುಮ್ಮನೆ ಹೋಗ್ತಿದ್ದೇನೆ. ಆ ವಿಷನ್, ನಾನು ಎಲ್ಲಿ ಹೋಗಬೇಕು ಎನ್ನುವುದರ ಡೆಸ್ಟಿನೇಷನ್ ನನಗೆ ಗೊತ್ತಾಗಬೇಕು. ಅದುವೇ ಸರಿ. ಅದಿಲ್ಲದೆ ಇರುವಂಥ ಆತ್ಮಿಕ ಜೀವಿತ ಹೇಗಿರುತ್ತದೆ ಅಂದರೆ, ಎಲ್ಲಿ ಹೋಗುತ್ತೇವೆ ಅನ್ನೋದೇ ಗೊತ್ತಿಲ್ಲ. ಸಮುದ್ರದ ಮೇಲೆ ಹೇಗೆ ಹಡಗು ಹೋಗುತ್ತದೋ ಆ ರೀತಿಯಾಗಿ ನಾವು ಹೋಗುತ್ತಾ ಇದ್ದೇವೆ. ಆ ಹಡಗಿಗೆ ಒಂದು ಡೆಸ್ಟಿನೇಷನ್ ಇರುತ್ತದೆ, ಎಲ್ಲಿ ಹೋಗ್ಬೇಕಂತ. ಗೊತ್ತಿಲ್ಲದೆ ಇರುವಂಥ ಹಡಗು ಏನ್ ಮಾಡುತ್ತದೆ? ಯಾವ ದಡಕ್ಕೆ ಬೇಕಾದ್ರೂ ಹೋಗುತ್ತದೆ. ಗಾಳಿ ಬೀಸುವ ಕಡೆಗೆಲ್ಲ ಹೋಗುತ್ತಾ ಇರುತ್ತದೆ. ಅದೇ ಇವತ್ತು ಆತ್ಮಿಕ ಜೀವಿತದಲ್ಲಿ ನಮಗಿರುವಂತಹ ಸಮಸ್ಯೆ. ದೇವರೊಂದು ಕಾಲಘಟ್ಟದವರೆಗೂ ನಿಮ್ಮನ್ನು ರಕ್ಷಿಸಿ ಸಭೆಯಲ್ಲಿ ಆ ದರ್ಶನ ಕೊಡುವ ತನಕ ನಿಮಗೆ ದೇವರು ಬೋಧಿಸುತ್ತಾ ಇರುತ್ತಾರೆ. ಹಾಗಾದ್ರೆ ಸಭೆಗೆ ಬಂದ ಕೂಡಲೇ ನಿಮಗೆ ಒಂದು ಅರ್ಥವಾಗಬೇಕು, ರಕ್ಷಣೆ ಹೊಂದಿದ ನಂತರ ನಿಮಗೆ ಒಂದು ಅರ್ಥ ಆಗಬೇಕು, ಕರ್ತನು ಯಾವುದೋ ಒಂದು ಉದ್ದೇಶಕ್ಕೋಸ್ಕರವಾಗಿ ನಮ್ಮನ್ನು ಏನ್ ಮಾಡಿದ್ದಾರೆ? ಇಲ್ಲಿ ಕರೆತಂದಿದ್ದಾರೆ. ಅದು ನನ್ನೊಳಗೆ ಇನ್ಬಿಲ್ಟ್ ಆಗಿ ಇದೆ. ಅದಿಲ್ಲದೆ ನಾನಿಲ್ಲ. ಇನ್ನು ಸ್ವಲ್ಪವಾಗಿ ನೀವು ಆಳವಾಗಿ ಯೋಚನೆ ಮಾಡುವುದಾದರೆ, ಯೆರೆಮೀಯನನ್ನು ಉಂಟು ಮಾಡುವಾಗಲೇ ದೇವರು ಹೇಳುತ್ತಾರೆ, ತಾಯಿಯ ಗರ್ಭದಲ್ಲಿ ನಿನ್ನನ್ನು ನಾನು ರೂಪಿಸಿದ್ದೇನೆ. ದಾವೀದನು ಹುಟ್ಟುವ ಮುನ್ನವೇ ಹೇಳುತ್ತಾರೆ, ನನ್ನ ಹೃದಯಕ್ಕೆ ಒಪ್ಪುವ ಮನುಷ್ಯನು. ಸಂಸೋನನು ಹುಟ್ಟುವ ಮುನ್ನವೇ ಹೇಳುತ್ತಾರೆ, ನಿನಗೆ ಒಬ್ಬ ಮಗನು ಹುಟ್ಟುತ್ತಾನೆ. ಈಸಾಕನು ಹುಟ್ಟುವ ಮುನ್ನವೇ ಹೇಳುತ್ತಾರೆ, ನೀನು ಮುಪ್ಪಿನಲ್ಲಿ ಗರ್ಭಧರಿಸಿ ಒಂದು ಮಗುವನ್ನು ಹಡೆಯುತ್ತೀಯ. ಸ್ನಾನಿಕನಾದ ಯೋಹಾನನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಹೇಳುತ್ತಾರೆ, ಎಲಿಜಬೆತಳು ಗರ್ಭಧರಿಸುತ್ತಾಳೆ. ಯೇಸು ಕ್ರಿಸ್ತನು ಹುಟ್ಟುವ ಮುನ್ನವೇ ಮರಿಯಳಿಗೆ ದೇವರು ಹೇಳುತ್ತಾರೆ, ಪರಿಶುದ್ಧ ಶಿಶು ನಿನ್ನಲ್ಲಿ ಹುಟ್ಟುತ್ತದೆ. ಒಂದೊಂದು ಮಗು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ದೇವರಿಗೆ ಒಂದು ಯೋಜನೆ ಇದೆ. ಮೋಶೆಗೆ ಇದೆ, ಎಲ್ಲರಿಗೂ ಕೂಡ ಇದೆ. ಅದೇ ರೀತಿಯಾಗಿ ನಿಮಗೂ ನನಗೂ ಇದೆ. ಹಾಗಾದ್ರೆ ದರ್ಶನದೊಂದಿಗೆ ಓಡುವಂತಹ ವಿಶ್ವಾಸಿನೇ ದೇವರ ಮುಂಭಾಗದಲ್ಲಿ ಕಡೆಯ ತನಕ ಓಡುವುದಕ್ಕೆ ಸಾಧ್ಯ. ಯಾವುದಕ್ಕಾಗಿ ನಾನು ಹಿಡಿಯಲ್ಪಟ್ಟೆ? ಯಾವುದಕ್ಕಾಗಿ ನಾನು ಕರ್ತನ ಬಳಿ ಕರೆತರಲ್ಪಟ್ಟೆ? ಯಾವ ಉದ್ದೇಶಕ್ಕೋಸ್ಕರವಾಗಿ ದೇವರು ನನ್ನ ಕರೆದಿದ್ದಾರೆ ಎನ್ನುವಂತಹ ದರ್ಶನ ಬೇಕು. ಅದನ್ನು ದೇವರ ಬಳಿ ನಾವು ಪಡೆಯಬೇಕು. ಏನೋ ಸುಮ್ಮನೆ ಇರುವಂತ ಸ್ಥಳದಲ್ಲಿ ಇರುತ್ತೇವೆ, ಮಲಗುವ ಸ್ಥಳದಲ್ಲಿ ಮಲಗುತ್ತೇವೆ, ತಿನ್ನುವ ಸ್ಥಳದಲ್ಲಿ ತಿನ್ನುತ್ತೇವೆ, ಯಾವತ್ತೋ ಒಂದು ದಿನ ಸಾಯುತ್ತೇವೆ ಅಂದ್ರೆ ಆ ರೀತಿಯಾಗಿ ನೀವು ನಾನು ವ್ಯರ್ಥವಾಗಿ ಜೀವಿತ ಕಳೆಯುವ ಹಾಗಿಲ್ಲ. ದೇವರು ನಿನ್ನ ನನ್ನ ಕುರಿತಾಗಿ ಒಂದು ಯೋಜನೆ ಇಟ್ಟಿದ್ದಾರೆ. ಅದು ಹೆವೆನ್ಲಿ ಪ್ಲಾನ್ ಆಗಿದೆ. ಯಾವತ್ತೋ ಎಲ್ಲಿಯೋ ಯಹೂದ್ಯರಿಗೆ ಒಂದು ಬಿಡುಗಡೆ ಬೇಕು. ಅದಕ್ಕಾಗಿ ಎಸ್ತರಳನ್ನು ಕರ್ಕೊಂಡೋಗಿ ಒಳಗೆ ಇಡುತ್ತಾರೆ. ಎಸ್ತರಳು ಯಾಕೆ ಬಂದಳು? ಅವಳನ್ನು ಯಾಕೆ ತಂದು ಒಳಗೆ ಕೂರಿಸಿದರು? ಮೊರ್ದೆಕಾಯ್ ಯಾಕೆ ದ್ವಾರದಲ್ಲಿ ಕೂತಿದ್ದಾನೆ? ಎಲ್ಲದರ ಹಿಂದೆ ದೇವರ ಯೋಜನೆ ಇದೆ. ಕರ್ತನು ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ತಾರೆ ಒಂದೊಂದರ ಹಿಂದೆಯೂ. ಅದನ್ನೇ ಈಗ ನಾವು ನಮ್ಮ ಸೇವೆಯ ಹಾದಿಯಲ್ಲಿ ನೋಡುತ್ತೇವೆ. ಒಂದೊಂದು ಕಾರ್ಯಗಳಲ್ಲಿ ಹೋಗುವಾಗ ದೇವರು ಕೆಲವು ಕಾರ್ಯಗಳನ್ನು ಮಾಡುತ್ತಾರೆ. ಕೆಲವರನ್ನು ನಮ್ಮೊಂದಿಗೆ ಸೇರಿಸುತ್ತಾರೆ, ಕೆಲವು ಸ್ಥಳದಲ್ಲಿ ಇಡುತ್ತಾರೆ. ಯಾತಕ್ಕಾಗಿ ಇಡುತ್ತಾರೆ? ಯಾಕೆ ಹೋಗಲು ಹೇಳುತ್ತಾರೆ? ಆ ದರ್ಶನವು ನಿಮಗೆ ಇಲ್ಲ. ನೀವು ಸೇವೆಯನ್ನು ಏನೋ ಸುಮ್ಮನೆ ನಮಗೆ ಗೊತ್ತಿರುವ ಹಾಗೆ ಸೌಕರ್ಯವಾಗಿ ಮಾಡಬೇಕು ಅಂತ ಅಂದ್ರೆ ಆ ಅವಕಾಶ ಸಿಗುವುದಿಲ್ಲ. ಆದ್ದರಿಂದ ನಾವು ಯಾವಾಗಲೂ ಕೂಡ ಕೇಳುವಂಥದ್ದು, ನಾವು ಸೇವೆಗೆ ಬರುವ ಮುನ್ನ ನಿಮ್ಮ ಚರ್ಚ್ ಎಷ್ಟು ದೊಡ್ಡದು, ಎಷ್ಟು ಜನ ಬರುತ್ತಾರೆ, ಅದೆಲ್ಲ ನಮಗೆ ಅದು ಮುಖ್ಯವೇ ಅಲ್ಲ. ಸೇವೆ ಇದೆಯಾ, ನಡೆಸುತ್ತಾರ, ಸರಿಯಾಗಿ ನಡೆಸುತ್ತಾರ, ಅದೇ ನಮ್ಮ ಅವಶ್ಯಕತೆ. ಹಾಗಾದ್ರೆ ದೇವರಲ್ಲಿ ಕರ್ಕೊಂಡು ಹೋಗುತ್ತಾರೆ ಅಂದ್ರೆ ಆ ಸ್ಥಳದಲ್ಲಿ ದೇವರ ಒಂದು ಉದ್ದೇಶ ಇದೆ ಎಂದು ಅರ್ಥ. ಈ ದರ್ಶನ ನಮಗೆ ಬೇಕು. ದೇವರು ನಮ್ಮನ್ನು ಕರೆದದ್ದರ ಹಿಂದೆ ಯಾವುದೋ ಒಂದು ದರ್ಶನ ಇದೆ, ಏನೋ ಒಂದು ಕಾರಣ ಇದೆ. ಆ ಒಂದು ಕಾರಣದ ಹಿಂದೆ ನಾವು ನೋಡುತ್ತಾ ಇರಬೇಕು. ಅನೇಕ ಸಮಯದಲ್ಲಿ ನಾವು ಸಭೆಗಳಲ್ಲಿ ಈಗೋ ಈ ಸ್ತಂಭಗಳಿದೆ, ಒಂದು 10 ಪಿಲ್ಲರ್ಗಳಿದೆ. ಈ ಪಿಲ್ಲರ್ ಸುಮ್ಮನೆ ಇದೆ ಅಂತ ಯಾರಾದ್ರೂ ಹೇಳಕ್ ಸಾಧ್ಯನಾ? ಈ ಪಿಲ್ಲರ್ ಕಟ್ಟಡ ಕಟ್ಟಿದಾಗಿನಿಂದ ಸುಮ್ಮನೆ ಇದೆ, ಅದು ಯಾವುದಕ್ಕೂ ಪ್ರಯೋಜನವಿಲ್ಲ ರೀ. ಯಾರೋ ಇಬ್ಬರು ಹೇಳುತ್ತಾರೆ, ಹೊರ್ಕೊಂಡು ಕೂರೋದಕ್ಕೆ ವಸತಿಯಾಗಿದೆ ರೀ. ಅದನ್ನು ಬಿಟ್ರೆ ಈ ಪಿಲ್ಲರಿಂದ ಯಾವ ಪ್ರಯೋಜನ ಇಲ್ಲ. ದೇವರು ಹೇಳುತ್ತಾರೆ, ಈ ಇಡೀ ಕಟ್ಟಡವೇ ಈ ಪಿಲ್ಲರ್ನಿಂದಲೇ ನಿಂತಿದೆ. ಹೌದು ತಾನೇ? ಆ ಪಿಲ್ಲರಿಂದಲೇ ಇಡೀ ಕಟ್ಟಡ ನಿಂತಿದೆ. ಹಾಗಾದ್ರೆ ಇಲ್ಲಿ ಒಂದು ಪಿಲ್ಲರ್ಗೂ ಕೂಡ ಒಂದು ಪರ್ಪಸ್ ಇದೆ ಅಂದ್ರೆ ನೀವು ಯಾಕೆ ಇದ್ದೀರಾ?
ನಿಮ್ಮನ್ನು ದೇವರು ಯಾಕೆ ಸಭೆಯಲ್ಲಿ ಇಟ್ಟಿದ್ದಾರೆ? ಹಾಗಾದರೆ ನಿಮಗೆ ಗೊತ್ತಿರಬೇಕು, ನನ್ನ ಕುರಿತು ಪರಲೋಕದ ಒಂದು ದೊಡ್ಡ ಯೋಜನೆ ಇದೆ. ಆ ಯೋಜನೆಯ ಹಿಂದೆ ನಾನಿದ್ದೇನೆ. ಹಾಗಾದ್ರೆ ನನಗೆ ಆ ಯೋಜನೆ ಗೊತ್ತಿದ್ರೆ ಮಾತ್ರವೇ ನಾನು ಅದರ ಹಿಂದೆ ಹೊಡೋಕ್ ಸಾಧ್ಯ. ಆ ದರ್ಶನ ನಮಗೆ ಗೊತ್ತಾಗ್ಬೇಕಲ್ವಾ? ಈಗ ಅಬ್ರಹಾಮನನ್ನು ಕರೆದು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ, ಕಾನಾನ್ಗೆ ಹೋಗು ಅಂದ ಕೂಡಲೇ, ಕಾನಾನ್ಗೆ ಬಂದ ಕೂಡಲೇ ಅಬ್ರಹಾಮನಿಗೆ ಗೊತ್ತಾಗಬೇಕು ನನಗೇನು ದರ್ಶನ ಎಂದು. ಹಾಗಾದರೆ ಇವರಿಗೆ ಒಂದು ವಿಷನ್ ಇದೆ ಅಲ್ವಾ, ಒಂದು ದರ್ಶನ ಇದೆ ಅಲ್ವಾ? ಇಬ್ರಿಯ 10:24-25 ಮೋಶೆ ಕುರಿತಾಗಿ ಹೇಳುತ್ತದೆ, ಮುಂದೆ ಬರುವಂತಹ ಫಲದ ಮೇಲೆ ಕಣ್ಣಿಟ್ಟು ದೇವ ಜನರೊಂದಿಗೆ ಕಷ್ಟವನ್ನು ಅನುಭವಿಸುವುದನ್ನು ಆರಿಸಿಕೊಂಡ ಆ ವಿಷನ್, ದರ್ಶನ. ಯಾತಕ್ಕಾಗಿ ದೇವರು ನನ್ನನ್ನು ಕರೆದಿದ್ದಾರೆ, ನನ್ನ ಮೂಲಕವಾಗಿ ದೇವರು ಏನು ಮಾಡುತ್ತಾರೆ ಎನ್ನುವಂತಹ ಒಂದು ಪ್ರಕಟಣೆ ಬೇಕು. ಅದನ್ನು ಕರ್ತನಿಂದ ಪಡೆಯಬೇಕು. ಅದನ್ನು ಕರ್ತನಿಂದ ಪಡೆದರೆ ಮಾತ್ರವೇ ನಿಮ್ಮಿಂದ ಓಡೋಕ್ ಸಾಧ್ಯ. ಆ ದರ್ಶನ ಇಲ್ಲದೆ ಓಡುವುದಕ್ಕೆ ಸಾಧ್ಯವಿಲ್ಲ. ನೀವು ಅಂದುಕೊಳ್ಳಬಹುದು, ಆತ್ಮೀಕ ಜೀವಿತದಲ್ಲಿ 25-30 ವರ್ಷದಿಂದ ಚರ್ಚ್ನಲ್ಲಿದ್ದೇವೆ, ನಾವು ಬರುತ್ತಾ ಇದ್ದೇವೆ, ಏನೋ ಇದೆ. ಆ ರೀತಿಯಾಗಿ ನೀವು ಹೇಳೋದಾದರೆ ನಿಮ್ಮ ಆತ್ಮೀಕ ಜೀವಿತದಲ್ಲಿ ಬಳಲುವಿಕೆ ಬರುತ್ತದೆ, ಅಥವಾ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಅಸಡ್ಡತನ ಬರುತ್ತದೆ. ಆನಂತರವಾಗಿ ನೀವು ಸಭೆಗೆ ಸುಮ್ಮನೆ ಕರ್ತವ್ಯಕ್ಕೋಸ್ಕರವಾಗಿ ಬರುತ್ತೀರಾ, ದೇವರು ನನ್ನ ಯಾತಕ್ಕೋಸ್ಕರವಾಗಿ ಇಟ್ಟಿದ್ದಾರೆ ಎನ್ನುವಂಥದ್ದನ್ನು ಅರಿತುಕೊಳ್ಳುವುದಿಲ್ಲ. ಆದ್ದರಿಂದ ಒಂದೊಂದು ಸ್ಥಳದಲ್ಲೂ ಕೂಡ ಸತ್ಯವೇದದಲ್ಲಿರುವಂತಹ ದೇವಭಕ್ತರನ್ನು ನೋಡಿರಿ, ಅವ್ರು ಏನ್ ಮಾಡುತ್ತಾರೆ ಅಂದ್ರೆ ಆ ದರ್ಶನವನ್ನು ಕೇಳಿ ಪಡೆಯುತ್ತಾರೆ. ಆ ದರ್ಶನ ಸಿಗುತ್ತದೆ. ಈಗ ಯೋಸೇಫನಿಗೆ ಆ ದರ್ಶನ ಸಿಗುತ್ತದೆ. ದೇವರು ನನಗೆ ಒಂದು ಕಾರ್ಯವನ್ನು ಮಾಡುತ್ತಾರೆ ಎಂಬುದಾಗಿ ಗೊತ್ತಾಯಿತು. ಆದ್ದರಿಂದ ಯೋಸೇಫನ ಕುರಿತಾಗಿ ವಾಕ್ಯ ಹೇಳುತ್ತದೆ ಇಬ್ರಿಯ 11 ಅವನು ನಂಬಿಕೆಯಿಂದ ತನ್ನ ಎಲುಬುಗಳ ಕುರಿತಾಗಿ ಆಜ್ಞಾಪಿಸಿದ ಎಂಬುದಾಗಿರುತ್ತದೆ. ಹಾಗೆ ತಾನೇ ಇದೆ, ಎಲುಬುಗಳ ಕುರಿತಾಗಿ ಆಜ್ಞಾಪಿಸಿದ. ಹಾಗಂದ್ರೆ ಏನರ್ಥ? ಒಂದು ದಿನ ಬರುತ್ತದೆ, ಇದು ಬಿಡುಗಡೆ ಆಗುತ್ತದೆ, ಆದರೆ ಕ್ರಿಸ್ತನ ಕುರಿತಾದ ಕಾರ್ಯ ಅವನಿಗೆ ಪ್ರಕಟಣೆ ಆಗುತ್ತದೆ. ಯೋಸೇಫನಿಗೆ ಕ್ರಿಸ್ತನ ಕುರಿತಾದ ಪ್ರಕಟಣೆ, ಅವರೆಲ್ಲರನ್ನು ನೋಡಿ ಕ್ರಿಸ್ತನ ಕುರಿತಾಗಿ ಎಂಬುದಾಗಿ ಇರುತ್ತದೆ. ನಮ್ಮೆಲ್ಲರಿಗೂ ಏನ್ ಗೊತ್ತಿದೆ? ಯೇಸು ಕ್ರಿಸ್ತನಂದ್ರೆ ಅವರು ಈಗ ಬಂದವರು 2000 ವರ್ಷದ ಹಿಂದೆ, ಆದರೆ ಮೋಶೆ 4000 ವರ್ಷದ ಹಿಂದೆ, ಅವರು ಧರ್ಮಶಾಸ್ತ್ರ. ಹಾಗಾದ್ರೆ ಮೋಶೆಗೆ ಯೇಸು ಕ್ರಿಸ್ತನ ಕುರಿತಾಗಿ ಗೊತ್ತಾ ಅಂದ್ರೆ ಅವರಿಗೆ ಒಂದು ದರ್ಶನವಿತ್ತು. ಮುಂದೆ ಕ್ರಿಸ್ತನು ಬರುತ್ತಾರೆ, ಆತನ ರಾಜ್ಯ ಬರುತ್ತದೆ, ಆತನ ರಾಜ್ಯದಲ್ಲಿ ನಾನು ಇರಬೇಕು, ಆ ರಾಜ್ಯಕ್ಕಾಗಿ ನಾನು ಈಗ ಪಾಡನ್ನು ಅನುಭವಿಸುತ್ತೇನೆ. ಆದ್ದರಿಂದಲೇ ಅವನಿಂದ ಧೈರ್ಯವಾಗಿ ಹೇಳಕ್ ಸಾಧ್ಯವಾಯಿತು, ನಿಮ್ಮ ಮಧ್ಯೆ ಒಬ್ಬ ಪ್ರವಾದಿಯನ್ನು ದೇವರು ಎಬ್ಬಿಸುತ್ತಾರೆ ಅಂತ ಅವ್ರು ಹೇಳುತ್ತಾರೆ. ಹಾಗಾದ್ರೆ ಯೋಚನೆ ಮಾಡಿ ನೋಡಿ, ಈ ದರ್ಶನವೇ ನೀವು ಓಡುವಂತೆ ಮಾಡುತ್ತದೆ. ಈ ದರ್ಶನವೇ ನೀವು ಕಡೆಯ ತನಕ ನಿಲ್ಲುವಂತೆ ಮಾಡುತ್ತದೆ. ಅದನ್ನು ನೋಡುತ್ತಲೇ ಇರಬೇಕು. ದೂರದಿಂದ ಅದನ್ನು ಕಂಡು ನಂಬಿಕೆಯಿಂದ ಉಲ್ಲಾಸದೊಡನೆ ಅವರು ನಂಬಿಕೆಯಿಂದ ಮೃತರಾದರು. ಈ ದರ್ಶನ ನಿಮಗೆ ಇದೆಯಾ? ದೇವರು ಪ್ರಕಟಣೆ ಕೊಟ್ಟಿದ್ದಾರಾ? ನಿಮ್ಮನ್ನು ಯಾಕೆ ಕರೆತಂದಿದ್ದಾರೆ ಅಂತ ಗೊತ್ತಾ? ದೇವರು ನಮ್ಮನ್ನು ಯಾಕೆ ಕರೆತಂದಿದ್ದಾರೆ ಎಂದು ಗೊತ್ತಾದರೆ ಮಾತ್ರವೇ ನಾವು ಯಾಕೆ ಇರಬೇಕೆಂಬುದಾಗಿ ಗೊತ್ತಾಗುತ್ತದೆ. ಯಾಕೆ ಎಂಬುದಾಗಿ ಗೊತ್ತಾಗ್ಲಿಲ್ಲ ಅಂದ್ರೆ ಹೇಗೆ ಎಂದು ನಿಮಗೆ ಗೊತ್ತಾಗಲ್ಲ. ಯಾಕೆ ಎಂಬುದಾಗಿ ನಿಮಗೆ ಗೊತ್ತಾಯಿತು ಅಂದ್ರೆ ಹೇಗೆ ಎಂಬುದಾಗಿ ನಿಮಗೆ ಪ್ರಶ್ನೆ ಬರೋದಿಲ್ಲ. ಕರ್ತನು ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಎಂಬುದಾಗಿ ನಿಮಗೆ ಗೊತ್ತಾಯ್ತಂದ್ರೆ ನಾನು ಯಾಕೆ ಇಲ್ಲಿದ್ದೇನೆ ಅನ್ನುವಂತ ಮಾತು ನಿಮ್ಮಿಂದ ಬರೋದಿಲ್ಲ. ಹಾಗಾದ್ರೆ ಮೊದಲನೇದಾಗಿ ನೀವು ತಿಳಿದುಕೊಳ್ಳಬೇಕಾಗಿರುವಂತದ್ದು, ದೇವರು ನನ್ನನ್ನು ಏನ್ ಮಾಡಿದ್ದಾರೆ? ಒಂದು ದರ್ಶನದೊಂದಿಗೆ ಇಟ್ಟಿದ್ದಾರೆ. ಆ ದರ್ಶನ ಏನು? ಮತ್ತೆ ಓದಿರಿ, ಆದಿಕಾಂಡ 1:28 ಮತ್ತೆ ಓದಿರಿ. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಮೊದಲನೆಯದಾಗಿ ಅವ್ರು ಹೇಳಿದ್ದೇನು? ಬಹು ಸಂತಾನವುಳ್ಳವರಾಗಿ ಅಂದ್ರೆ ಏನು? ಹೇಗೆ ಆಗ್ಬೇಕು? ಹಾಗಂದರೆ ಏನೆಂಬುದಾಗಿ ಓದಿರಿ. ಮಲಾಕಿ 2:15 ವಾಕ್ಯ ಓದಿರಿ. ಪರಮಾತ್ಮಾಂಶನಾದ ಯಾವನು ಹೀಗೆ ಮಾಡಲಿಲ್ಲ, ಆ ಪ್ರಸಿದ್ಧನೊಬ್ಬನು ಯಾಕೆ ಇಂಥ ಕೃತ್ಯ ಮಾಡಿದನು? ದೇವರ ವರವಾದ ಸಂತಾನವನ್ನು ಹಾರೈಸಿಯೇ. ಹೀಗಿರಲು ನಿಮ್ಮ ಆತ್ಮವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಳಿರಿ, ಯಾವನು ತನ್ನ ಯೌವನದ ಪತ್ನಿಗೆ ದ್ರೋಹ ಮಾಡದಿರಲಿ. ಬಹು ಸಂತಾನವುಳ್ಳವರಾಗಬೇಕಂದ್ರೆ ಏನು? ದೇವಭಕ್ತಿಯುಳ್ಳ ಸಂತಾನ ಹೆಚ್ಚಬೇಕು. ಸುಮ್ಮನೆ ಬಹು ಸಂತಾನವುಳ್ಳವರಾಗುವುದಲ್ಲ, ದೇವಭಕ್ತಿಯುಳ್ಳ ಸಂತಾನದಿಂದ ತುಂಬಿಕೊಳ್ಳಬೇಕು. ಆದಾಮನ ಯಾಕೆ ನಿನ್ನನ್ನು ಉಂಟು ಮಾಡಿದೆ ಅಂದ್ರೆ ದೇವಭಕ್ತಿಯುಳ್ಳ ಸಂತತಿಯನ್ನು ಹೆರುವುದಕ್ಕೆ. ಈಗ ನನಗೆ ದರ್ಶನವಿದೆ. ಆ ದರ್ಶನದ ವಿಷಯ ಏನೆಂಬುದಾಗಿ ಕೇಳುವುದಾದರೆ ನೀವು ಮತ್ತೆ ಓದಿರಿ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 19ನೇ ವಾಕ್ಯ ಓದಿರಿ. ಆದುದರಿಂದ ನೀವು ಹೊರಟು ಹೋಗಿ ಸಕಲ ದೇಶದ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಆ ಬಹು ಸಂತಾನ ಎನ್ನುವಂಥದ್ದು ಇಲ್ಲಿ ಏನಾಗಿದೆ? ಶಿಷ್ಯರನ್ನಾಗಿ. ಅಲ್ಲೂ ಮಗು ಹುಟ್ಟಬೇಕು, ಇಲ್ಲೂ ಮಗು ಹುಟ್ಟಬೇಕು. ಇಲ್ಲಿ ಆತ್ಮೀಕ ಮಗು, ಅಲ್ಲಿ ಆದಾಮ ಹಾಗೂ ಅವ್ವಳಿಗೆ ಮಗು. ಆ ಒಂದು ಮಗು ಹೇಗಿರಬೇಕು? ದೇವಭಕ್ತಿಯುಳ್ಳ ಸಂತತಿ. ಇಲ್ಲಿರುವಂತ ಮಗು ಹೇಗಿರಬೇಕು? ಸಕಲ ಜನರನ್ನು ಶಿಷ್ಯರನ್ನಾಗಿ ಮಾಡಿ. ಶಿಷ್ಯರು ಯಾರು? ಇಲ್ಲಿ ಕರ್ತನಲ್ಲಿ ಹುಟ್ಟುವಂತವನು ಶಿಷ್ಯನು, ಅಲ್ಲಿ ಆದಾಮ ಹಾಗೂ ಅವಳಲ್ಲಿ ಹುಟ್ಟುವಂತವನು ದೇವಭಕ್ತಿಯುಳ್ಳವನು. ಇಬ್ಬರಿಗೂ ಒಂದೇ ದರ್ಶನ. ಆದರೆ ನೀವು ಹಾಗೂ ನಾನು ಈಗ ಹೇಗೆ ಮಗುವನ್ನು ಹೆರಬೇಕಾಗಿದೆ? ಶಿಷ್ಯರನ್ನಾಗಿ ಮಗುವನ್ನು ಹೆರಬೇಕಾಗಿದೆ. ಆ ಮಕ್ಕಳನ್ನು ಹೆರುತ್ತಾ ಇದ್ದೇವಾ? ಶಿಷ್ಯರುಗಳನ್ನು ರೂಪಿಸುತ್ತಾ ಇದ್ದೇವಾ? ಇವತ್ತು ಸಭೆ ಕ್ರೈಸ್ತರನ್ನು ರೂಪಿಸುತ್ತಾ ಇದೆ. ಸಭೆ ಇವತ್ತು ಗುಂಪನ್ನು ರೂಪಿಸುತ್ತಾ ಇದೆ, ಶಿಷ್ಯರನ್ನು ರೂಪಿಸುತ್ತಾ ಇದೆಯಾ? ಶಿಷ್ಯನೆನ್ನುವಂಥವನು ಯಾರು? ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರುವಂಥವನು ಯಾರಾಗಿರುತ್ತಾನೆ? ನನಗೆ ಶಿಷ್ಯನಾಗಿ ಇರುತ್ತಾನೆ.
ಲೋಕವನ್ನು ನಿರಾಕರಿಸಿ ಶಿಲುಬೆಯನ್ನು ಹೊತ್ತುಕೊಂಡು ದೇವರ ಹಿಂದೆ ಬರುವಂತಹ ಒಂದು ಗುಂಪನ್ನು ರೂಪಿಸುವುದಕ್ಕಾಗಿ ದೇವರು ನಿಮ್ಮನ್ನು ನನ್ನನ್ನು ಕರೆದಿದ್ದಾರೆ. ಇಂತಹ ಮಕ್ಕಳನ್ನು ಹೆರಬೇಕು. ಇಂತಹ ಮಕ್ಕಳೇ ಎಚ್ಚಲ್ಪಡಬೇಕು. ಇವತ್ತು ನಾವೇನ್ ಮಾಡುತ್ತಾ ಇದ್ದೇವೆಂದು ಕೇಳುವುದಾದರೆ ಬಹು ಸಂತಾನವುಳ್ಳವರಾಗಿ ತುಂಬಿಸುತ್ತೇವೆ. ಚರ್ಚು ವಿಶ್ವಾಸಿಗಳಿಂದ ತುಂಬಲ್ಪಟ್ಟಿದೆ. ಆದರೆ ಆ ವಿಶ್ವಾಸಿ ಶಿಷ್ಯರಾಗಿ ಇದ್ದಾರಾ ಎನ್ನುವಂಥದ್ದೇ ಪ್ರಶ್ನೆ. ಒಂದು ಕಾಲದಲ್ಲಿ ಚರ್ಚಿಗೆ ಬಂದಂತ ಎಲ್ಲರೂ ಕೂಡ ಶಿಷ್ಯರಾಗಿದ್ದರು. ಚರ್ಚು ಶಿಷ್ಯರನ್ನು ರೂಪಿಸುವಂತ ಸ್ಥಳವಾಗಿರಬೇಕು. ಸಭೆ ವಿಶ್ವಾಸಿಗಳನ್ನು ರೂಪಿಸಬಾರದು. ಯಾರು ಶಿಷ್ಯರು? ವಿಶ್ವಾಸಿಯಲ್ಲ, ಶಿಷ್ಯರುಗಳಲ್ಲ. ವಿಶ್ವಾಸಿ ಶಿಷ್ಯರಾಗಿ ಮಾರ್ಪಡಬೇಕು. ಸಭೆ ಎನ್ನುವಂಥದ್ದು ವಿಶ್ವಾಸಿಗೆ ಇರುವಂತಹ ಸ್ಥಳವಲ್ಲ, ವಿಶ್ವಾಸಿಗೆ ಆರಂಭ ಸ್ಥಳ. ಒಳಗೆ ಬಂದ ನಂತರ ವಿಶ್ವಾಸಿ ಏನಾಗಬೇಕು? ಶಿಷ್ಯನಾಗಬೇಕು. ಶಿಷ್ಯನೇನಾಗಬೇಕು? ಸೇವಕನಾಗಿ ಹೊರಗೆ ಹೋಗಬೇಕು. ಅದೇ ಸಭೆ ಎನ್ನುವಂತಹ ಸ್ಥಳ. ಸಭೆಗೆ ವಾಕ್ಯಕ್ಕಾಗಿ ಬಂದು ದೇವರಿಗೋಸ್ಕರವಾಗಿ ಜೀವವೇ ಕೊಡುವಂಥವರು. ತೋಮ ಸುಂದರವಾಗಿ ಒಂದು ಮಾತನ್ನು ಹೇಳುತ್ತಾರೆ. ಲಾಜರನನ್ನು ಸತ್ತವನನ್ನು ಎಬ್ಬಿಸುವುದಕ್ಕೆ ಯೇಸು ಹೋಗುತ್ತಾರೆ. ಹೋಗುವ ಮುನ್ನ ದೇವರು ಕರೆಯುತ್ತಾರೆ. ಅವರು ಕರೆಯುವಾಗ ಇವರು ಹೇಳುತ್ತಾರೆ, ದೇವರೇ ಅವರು ನಮ್ಮನ್ನು ಕಲ್ಲೆಸೆಯುವುದಕ್ಕೆ ನೋಡಿದ್ರಲ್ಲಪ್ಪ, ಆ ರೀತಿ ಹೇಳುತ್ತಾರೆ. ಹಾಗೆ ಹೇಳಿದ ಕೂಡಲೇ ಯೇಸು ಹೇಳುತ್ತಾರೆ, ಬನ್ನಿ ಹೋಗೋಣ ಎಂಬುದಾಗಿ ಹೇಳಿದಾಗ ತೋಮ ಒಂದು ಮಾತನ್ನು ಹೇಳುತ್ತಾರೆ, ಬನ್ನಿ ಅವರೊಂದಿಗೆ ಸಾಯುವುದಕ್ಕಾಗಿ ಹೋಗೋಣ. ಇವರೆಲ್ಲ ಯಾರು ಗೊತ್ತಾ? ಸ್ಪಷ್ಟವಾಗಿ ಗೊತ್ತಿದೆ, ಅಲ್ಲಿ ಹೋದರೆ ಕಲ್ಲೆಸೆದು ಕೊಲ್ಲುತ್ತಾರೆ ಎಂಬುದಾಗಿ ಗೊತ್ತಿದೆ. ಅವನು ಹೇಳುತ್ತಾನೆ, ಈಗ ತಾನೇ ನಮ್ಮನ್ನು ಕೊಲ್ಲುವುದಕ್ಕೆ ನೋಡ್ತಾ ಇದ್ದಾರೆ, ಮತ್ತೆ ನಾವು ಅವ್ರಿಗೆ ಹೋಗ್ತಾ ಇದ್ದೇವಲ್ಲ, ನಿದ್ರೆ ಮಾಡುತ್ತಿದ್ರೆ ಅವನು ಎದ್ದೇಳುತ್ತಾನೆ, ಅಷ್ಟು ದೂರ ಹೋಗ್ಬೇಕಾ ಅದಕ್ಕೆ ಅಂತ ಹೇಳಿದಾಗ ಅವ್ರು ಹೇಳುತ್ತಾರೆ, ಇಲ್ಲ ಅವನು ಆಲ್ರೆಡಿ ಸತ್ತಿದ್ದಾನೆ ಎಂಬುದಾಗಿ. ಕೂಡಲೇ ಅವ್ರು ಹೇಳುತ್ತಾರೆ, ಇಲ್ಲ ನಾವು ಅಲ್ಲಿ ಹೋದ್ರೆ ಸಾಯಿಸುತ್ತಾರೆ ನಮ್ಮನ್ನು. ಅವ್ರು ಹೇಳುತ್ತಾರೆ, ಬನ್ನಿ ಹೋಗೋಣ ಎಂಬುದಾಗಿ ಹೇಳಿ ಹೊರಡುತ್ತಾರೆ. ಬೇರೆ ಏನೂ ಮಾಡೋಕ್ಕಾಗಲ್ಲ. ಶಿಷ್ಯನೆನ್ನುವಂಥವನು ಹೇಗಿರುತ್ತಾನೆ ಗೊತ್ತಾ? ಗುರುವನ್ನು ಹಿಂಬಾಲಿಸುವಂತಹ ಶಿಷ್ಯರು ಹೇಗಿರುತ್ತಾರಂತೆ? ಗುರುವಿನ ಹಾಗೆ ಇರುತ್ತಾರಂತೆ. ಗುರುವನ್ನು ಹಿಂಬಾಲಿಸುವಂತಹ ಶಿಷ್ಯರು ಹೇಗಿರುತ್ತಾರೆ? ಗುರುವಿನ ಹಾಗೆ ಇರುತ್ತಾರೆ. ಅವ್ರು ಹೇಳುತ್ತಾರೆ, ಬನ್ನಿ ಹೋಗೋಣ. ಇವನು ಹೇಳುತ್ತಾನೆ, ಜೊತೆಗೆ ಹೋದ್ರೆ ಸಾಯುತ್ತೇವೆ. ನಾನು ಹೋಗುತ್ತೇನೆ, ನಾನು ಬರುತ್ತೇನೆ. ಸತ್ತೋಗ್ತೇ ಕಣೋ ನೀನು, ಪರವಾಗಿಲ್ಲ ಸಾಯುತ್ತೇನೆ. ಹೊರಟು ಬಂದಿದ್ದೇವಲ್ವ ಅವರೊಂದಿಗೆ ಶಿಲುಬೆ ಎತ್ಕೊಂಡು. ನಿಜವಾದ ಶಿಷ್ಯನ ಸ್ವಭಾವ ಅದು. ಯೇಸುವಿಗೋಸ್ಕರ ಜೀವ ಕೊಡುವಂಥವನೇ ಶಿಷ್ಯನು. ಇವತ್ತು ಸಭೆಗೆ ಬರುತ್ತಾ ಇರುವಂಥದ್ದು ವಿಶ್ವಾಸಿ. ವಿಶ್ವಾಸಿಯಾಗಿ ನೀವು ಸಭೆಯಲ್ಲಿರುವಂಥ ಅವಶ್ಯಕತೆ ಇಲ್ಲ. ವಿಶ್ವಾಸಿ ಶಿಷ್ಯನಾಗಿ ಮಾರ್ಪಡಬೇಕು, ಮುಂದಿನ ಹಂತಕ್ಕೆ ಹೋಗಬೇಕು. ಅದನ್ನೇ ವಾಕ್ಯ ಹೇಳುತ್ತದೆ, ದೇವಭಕ್ತಿಯುಳ್ಳ ಸಂತತಿಯನ್ನು ಹೆರುವುದಕ್ಕೆ ಎಂಬುದಾಗಿ. ಆ ರೀತಿಯಾಗಿ ಶಿಷ್ಯರನ್ನು ರೂಪಿಸುವುದಕ್ಕೋಸ್ಕರವಾಗಿ ದೇವರು ಕಳುಹಿಸಿದ್ದು. ಇವತ್ತು ಸಭೆಯಲ್ಲಿ ಸಮಸ್ಯೆ ಎಲ್ಲಿದೆ ಅಂತ ಕೇಳುವುದಾದರೆ, ಶಿಷ್ಯರನ್ನು ಮಾಡುವಂಥ ಸ್ಥಳದಲ್ಲಿ ನಾವಿಲ್ಲ. ಕಡೆಯ ತನಕ ವಿಶ್ವಾಸಿಯನ್ನು ಒಳ್ಳೆಯ ವಿಶ್ವಾಸಿಯಾಗಿ ಇಟ್ಟುಕೊಳ್ಳುತ್ತೇವೆ. ಹೇಳುವಾಗಲೇ ಅವ್ರು ಏನು ಹೇಳುತ್ತಾರೆ? ಒಳ್ಳೆ ವಿಶ್ವಾಸಿ. ನಮಗೆ 200 ವಿಶ್ವಾಸಿಗಳಿದ್ದಾರೆ, 300 ವಿಶ್ವಾಸಿಗಳಿದ್ದಾರೆ, ಅದರಲ್ಲಿ ಎಷ್ಟು ಜನ ಶಿಷ್ಯರಾಗಿದ್ದಾರೆ ಕೇಳಿ ನೋಡಿ. ಶಿಷ್ಯರ ಕುರಿತಾದ ಚಿಂತೆ ಇಲ್ಲ ನಮಗೀಗ. ಶಿಷ್ಯರಾಗಬೇಕೆನ್ನುವಂಥ ಆಸೆಯೂ ಇಲ್ಲ. ಆದ್ದರಿಂದ ಸಭೆ ಇವತ್ತು ಏನಾಗ್ತಿದೆ? ದೇವಭಕ್ತಿಯುಳ್ಳ ಸಂತತಿಯಿಂದ ಎಚ್ಚಲ್ಪಡುತ್ತಾ ಇಲ್ಲ. ಸಭೆಯಲ್ಲಿ ಎಲ್ಲರೂ ಇದ್ದಾರೆ. ಕಾಯಿನನು ಇದ್ದಾನೆ, ಹೆಬೇಲನು ಇದ್ದಾನೆ. ಹೆಬೇಲನು ಯಾರು? ಜೀವವನ್ನು ಕೊಡುವವನು. ಕಾಯಿನನು ಯಾರು? ಜೀವವನ್ನು ತೆಗೆಯುವವನು. ಹೆಬೇಲನು ಯಾರು? ಪ್ರಥಮ ಫಲದ ಕಾಣಿಕೆಯನ್ನು ಅರ್ಪಿಸಿದವನು. ಕಾಯಿನನು ಯಾರು? ಕೆಲವನ್ನು ತೆಗೆದುಕೊಂಡು ಬಂದು ಅರ್ಪಿಸಿದವನು. ಹೆಬೇಲನು ಯಾರು? ತನ್ನ ಸಹೋದರನಿಗಾಗಿ ಜೀವ ಕೊಟ್ಟಂತವನು. ಕಾಯಿನನು ಯಾರು? ಕೋಪ, ಮೂರ್ಖತನ, ಕೊಲೆಪಾತಕ. ಇಬ್ಬರು ಇವತ್ತು ಚರ್ಚ್ನಲ್ಲಿ ಇದ್ದಾರೆ. ಏದೇನೊಳಗೆ ಯಾರಿದ್ದರು? ಇಬ್ಬರು ಇದ್ದರು. ಅದೇ ಇವತ್ತು ನಡೆಯುತ್ತಾ ಇದೆ. ಸಭೆಯೊಳಗೆ ಯಾಕೆ ಹಾಗೆ ಇದೆ? ಒಳ್ಳೆಯವನು ಇದ್ದಾನೆ, ಕೆಟ್ಟವನು ಇದ್ದಾನೆ. ಹಾಗೇ ಇದ್ದಾರೆ, ಎಲ್ಲರೂ ಇದ್ದಾರೆ. ಕಾರಣವೇನೆಂದರೆ ಅವರು ಇನ್ನೂ ವಿಶ್ವಾಸಿಯಾಗೇ ಇದ್ದಾರೆ. ಅವನು ಶಿಷ್ಯನಾದಾಗ ಮಾತ್ರವೇ ಜೀವವನ್ನೇ ಕೊಡುವವನಾಗಿ ಮಾರ್ಪಡುತ್ತಾನೆ. ಶಿಷ್ಯನಾದರೆ ಮಾತ್ರವೇ ದೇವರನ್ನು ಹಿಂಬಾಲಿಸುತ್ತಾನೆ. ಶಿಲುಬೆ ಹೊರಬೇಕು. ಶಿಲುಬೆಯನ್ನು ಹೊರದೇ ಇರುವಂಥ ಯಾವ ವಿಶ್ವಾಸಿ ಕೂಡ ಶಿಷ್ಯನಾಗುವುದಕ್ಕೆ ಸಾಧ್ಯವಿಲ್ಲ. ಕರ್ತನು ನಿಮ್ಮನ್ನು ಕಳುಹಿಸಿರುವಂಥದ್ದು ಶಿಷ್ಯನಾಗುವುದಕ್ಕೋಸ್ಕರ. ನೀವು ಶಿಷ್ಯನಾಗಿದ್ದರೆ ಮಾತ್ರವೇ ಇನ್ನೊಬ್ಬರನ್ನು ಶಿಷ್ಯರನ್ನಾಗಿ ಮಾಡುವುದಕ್ಕೆ ಸಾಧ್ಯ. ನೀವು ವಿಶ್ವಾಸಿಯಾಗಿದ್ದರೆ ನೀವು ಕೂಡ ಆತ್ಮೀಕ ಮಕ್ಕಳನ್ನು ಹೆರುತ್ತೀರಾ. ಅವರು ಏನಾಗಿರುತ್ತಾರೆ? ವಿಶ್ವಾಸಿಯಾಗಿ ಇರುತ್ತಾರೆ. ಕೇಳಿದ್ರೆ ಇವತ್ತು ಮಾಡರ್ನೈಸ್ಡ್ ಚೆನ್ನಾಗಿ ತಿಳಿದುಕೊಳ್ಳಿರಿ. ಮಾಡರ್ನೈಸ್ಡ್ ಬೇರೆ. ಅವತ್ತು ಪಂಚೆ ಹಾಕಿಕೊಳ್ತಾ ಇದ್ರು, ಇವತ್ತು ಪ್ಯಾಂಟ್ ಹಾಕೊಳ್ತಿದ್ದಾರೆ. ಅವತ್ತು ಜುಬ್ಬ ಹಾಕೋತಾ ಇದ್ರು, ಇವತ್ತು ಶರ್ಟ್ ಹಾಕೊಳ್ತಾ ಇದ್ದಾರೆ. ಇದು ಮಾಡರ್ನೈಸ್ಡ್. ಆದರೆ ಒಳಗೆ ಶಿಷ್ಯನಾಗೋದ್ರಲ್ಲಿ ಮಾಡರ್ನೈಸ್ಡೇ ಇಲ್ಲ. ಆ ದೀನತೆನೇ. ಅವನೇನೇ ಗೋಲಿಯಾತನನ್ನು ಜಯಿಸಿದ್ರು ಕೂಡ ದಾವಿದನು ಹೋಗಿ ಸೌಲನಿಗೆ ಏನು ಮಾಡ್ತಾನೆ? ಕಿನ್ನರಿ ದಮ್ಮಡಿ ಬಾರಿಸುತ್ತಾ ಅವನಿಗೆ ಅಸಿಸ್ಟೆಂಟ್ ಆಗಿ ಇದ್ದ. ಅವನೇನ್ ಮಾಡಬೇಕು? ಎಲ್ಲರೂ ಕೂಡ ಹೇಳಿದ್ರು, ಸೌಲನು ಕೊಂದಿದ್ದು 1000, ದಾವಿದನು ಕೊಂದದ್ದು 10,000 ಎಂದು. ದಾವಿದನ ತಲೆಗೆ ಯಾವುದು ಹತ್ತಲಿಲ್ಲ. ಅವನು ಹೋಗಿ ಸೌಲನಿಗೆ ಏನಾಗಿದ್ದಾನೆ? ಅಸಿಸ್ಟೆಂಟ್ ಆಗಿದ್ದಾನೆ. ನ್ಯಾಯವಾಗಿ ದಾವಿದನ್ ಏನ್ ಮಾಡಬೇಕಾಗಿತ್ತು? ಯಾರು ಮಾಡದಿರೋ ಕೆಲಸವನ್ನು ನಾನು ಮಾಡಿದ್ದೇನಯ್ಯ, ನ್ಯಾಯವಾಗಿ ನಾನು ನಿನ್ನ ಅಳಿಯ ಅಯ್ಯ. ಯಾಕೆಂದ್ರೆ ಅವ್ರು ಹೇಳಿದ್ರು, ನಾನು ನಿನ್ಗೆ ಮಗಳನ್ನು ಕೊಡುತ್ತೇನೆ ಅಂತ. ದಾವಿದನಿಗೆ ಏನ್ ಅನಿಸಬೇಕು? ಅವನು ಹೇಳುತ್ತಾನೆ, ಅದೆಲ್ಲ ಎಷ್ಟು ಮಾತ್ರ. ಅವನೇ ಶಿಷ್ಯನು. ಈಗಲೂ ಹೇಳುತ್ತೇನೆ, ನೀವು ಎಷ್ಟರ ಮಟ್ಟಿಗೆ ಶಿಷ್ಯರಾಗಿ ಇರುತ್ತೀರೋ ಅಷ್ಟರ ಮಟ್ಟಿಗೆ ದೇವರು ನಿಮ್ಮನ್ನು ಅರಸನಾಗಿ ಎಬ್ಬಿಸುತ್ತಾರೆ.
ನೀವು ಹೆರಬೇಕಾದಂತಹ ಮಕ್ಕಳು ಬಹುಸಂತಾನವುಳ್ಳವರಾಗಬೇಕಾದವರು. ಅದು ಎಂತಹ ಮಕ್ಕಳಾಗಿರಬೇಕು? ದೇವ ಭಕ್ತಿಯುಳ್ಳ ಮಕ್ಕಳಾಗಿರಬೇಕು. ಇವತ್ತು ಶಿಷ್ಯನಾಗುವಂತಹ ಹಂತಕ್ಕೆ ಸಭೆ ಬರಬೇಕು. ವಿಶ್ವಾಸಿಗಳಿಗೆ ಹೇಳುತ್ತಿದ್ದೇನೆ, ನೀವು ದೇವರ ಬರೋಣ ತಡವಾದರೆ, ಒಬ್ಬ ಒಳ್ಳೆಯ ಸೇವಕನಾಗಿ ರೂಪಿಸಲ್ಪಡಬೇಕು ಅಂದರೆ, ಒಂದು ಸಂತತಿಯನ್ನು ಚೆನ್ನಾಗಿ ರೂಪಿಸಬೇಕು ಅಂದರೆ ಮೊದಲು ನೀವು ಒಳ್ಳೆಯ ಶಿಷ್ಯನಾಗಿರಬೇಕು. ನೀವು ಶಿಲುಬೆಯನ್ನು ಹೊರುವವರಾಗಿರಬೇಕು. ಹೋಗಿ ಶಿಷ್ಯರ ಕುರಿತಾಗಿ ಬೈಬಲ್ನಲ್ಲಿ ಓದಿ. ಡಿಸೈಪಲ್ಶಿಪ್ ಎಂಬುದಾಗಿ ಪ್ರತ್ಯೇಕ ಪಾಠವೇ ಇದೆ, ಓದಿ ನೋಡಿ. ಅದು ಬಂದ್ರೇನೆ ಇದು ಬರುತ್ತದೆ. ಇಲ್ಲ ಅಂದ್ರೆ ನಿಮ್ಮ ತಲೆಯಲ್ಲಿ ಎಲ್ಲೋ ಒಂದು ಕಡೆ ಸೈಡಲ್ಲಿ ಇರುತ್ತದೆ, ಹೆಮ್ಮೆ ಇರುತ್ತದೆ, ಸ್ವಲ್ಪ ಕೋಪ ಇರುತ್ತದೆ, ಮೂರ್ಖತನ ಇರುತ್ತದೆ, ಅಥವಾ ಕೆಲವು ಭಾವನೆಗಳು ಓಡುತ್ತಾ ಇರುತ್ತವೆ, ಓದಿದ್ದೇನೆ ಎನ್ನುವಂತ ಗರ್ವ, ಅಥವಾ ಹಣದ ಹೆಮ್ಮೆ, ಊರಿನ ಹೆಮ್ಮೆ, ಎಲ್ಲವೂ ಕೂಡ ಸ್ವಲ್ಪ ಇರುತ್ತದೆ. ಎಲ್ಲ ಒಡೆಯಬೇಕು, ಎಲ್ಲವನ್ನು ಕೂಡ ಒಡೆಯಬೇಕು. ಯೇಸು ಎಲ್ಲವನ್ನು ಕೂಡ ಒಡೆದು ದಾಸನ ರೂಪವನ್ನು ಧರಿಸಿ ಕಡೆಯ ತನಕ, ಶಿಲುಬೆಯನ್ನು ಹೊರುವ ತನಕ ತನ್ನನ್ನು ತಗ್ಗಿಸಿಕೊಂಡರು. ದಾಸನ ರೂಪವನ್ನು ಧರಿಸಿ ಯೇಸು ಕ್ರಿಸ್ತನೇ ಅಂತಹ ಒಂದು ಪರಿಸ್ಥಿತಿಯಲ್ಲಿ ತಾನು ಶಿಷ್ಯನೆಂಬುದಾಗಿ ತೋರಿಸುತ್ತಾರೆ ನೋಡಿ. ಮಹಾಪ್ರಧಾನ ಯಾಜಕನು, ರಾಜಾದಿರಾಜನು, ಯೂದ ಕುಲದ ಸಿಂಹ, ಸರ್ವಶಕ್ತನಾದ ದೇವರು, ಹುಟ್ಟುವಾಗಲೇ ಅವರು ಕರ್ತನು, ಇಷ್ಟೆಲ್ಲ ಇರುವವರಿಗೆ ಇಷ್ಟೊಂದು ದೀನತೆ ಇದೆಯಲ್ಲ. ಆದ್ದರಿಂದ ಎಷ್ಟರ ಮಟ್ಟಿಗೆ ಅವರು ತಮ್ಮನ್ನು ತಗ್ಗಿಸಿಕೊಂಡ್ರು, ಅಷ್ಟರ ಮಟ್ಟಿಗೆ ದೇವರು ಅವರನ್ನು ಏನ್ ಮಾಡಿದ್ರು? ಅವರನ್ನು ಹೆಚ್ಚಿಸಿದರು. ಅದೇ ರೀತಿಯಾಗಿ ದೇವರು ನಿಮ್ಮನ್ನು ಹೆಚ್ಚಿಸುತ್ತಾರೆ. ನೀವು ಹೆರಬೇಕಾಗಿರುವಂತ ಬಹಳ ಮುಖ್ಯವಾದ ಮಕ್ಕಳು ದೇವ ಸಂತತಿಯುಳ್ಳ ಮಕ್ಕಳು. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಹೇಳುತ್ತಾರೆ, ಹೋಗಿ ಸಕಲ ಜನರಿಗೂ ಏನ್ ಮಾಡಿ? ಸುವಾರ್ತೆಯನ್ನು ಸಾರಿ ಅವರನ್ನು ಶಿಷ್ಯರನ್ನಾಗಿ ಮಾಡಿರಿ. ಇದು ಎರಡನೆಯದು. ಸರಿ, ನನಗೆ ಈಗ ಟಾಸ್ಕ್ ಕೊಟ್ಟಿದ್ದಾರೆ. ಈಗ ಮತ್ತೆ ಓದಿರಿ ಆದಿಕಾಂಡ 1:28. ಇದಲ್ಲದೆ ದೇವರು ಅವರನ್ನು ಆಶೀರ್ವದಿಸಿ, ನೀವು ಬಹುಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲಾ ಜೀವಿಗಳ ಮೇಲೆಯೂ ದೊರೆತನ ಮಾಡಿರಿ ಅಂದನು. ಬಹುಸಂತಾನವುಳ್ಳವರಾಗುವುದಕ್ಕೆ ಹೇಳಿದ್ರು, ದರ್ಶನ ಸಿಕ್ತು. ಅದು ಯಾವ ದರ್ಶನ ಎಂಬುದಾಗಿ ಕೂಡ ಹೇಳಿದ್ರು. ಸೇವೆ ಸಿಕ್ಕಿತು. ಯಾವ ಸೇವೆ ಅಂತ ಕೂಡ ಹೇಳಿದ್ದಾರೆ. ಕೆಲವು ಸಮಯದಲ್ಲಿ ದೇವರು ಸೇವೆಗೆ ಕರೆಯುತ್ತಾರೆ. ಯಾವ ಸೇವೆ ಎಂಬುದಾಗಿ ಆನಂತರ ಹೇಳುತ್ತಾರೆ. ದಾವೀದನನ್ನು ಬರುವುದಕ್ಕೆ ಹೇಳುತ್ತಾರೆ. ಯುದ್ಧಕ್ಕೆ ಕರ್ಕೊಂಡು ಬಂದರು. ಆದರೆ ಅವನು ಬಂದ ನಂತರವಾಗಿ ಅರಸನಾಗುವುದಕ್ಕೆ ಕಾರ್ಯ ಆರಂಭವಾಗುತ್ತದೆ. ಅದೇ ರೀತಿಯಾಗಿ ದೇವರು ಕರೆಯುತ್ತಾರೆ. ಕೆಲವರಿಗೆ ದೇವರು ಮುಂಚಿತವಾಗಿ ಹೇಳುತ್ತಾರೆ. ತಾಯಿ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆ ಯೆರೆಮೀಯನನ್ನು ಪ್ರವಾದಿಯಾಗಿ ನೇಮಿಸಿದ್ದೇನೆ ಅಂತ ಹೇಳುತ್ತಾರೆ. ಅದು ಕೂಡ ಇದೆ. ದಾವೀದನು ಹುಟ್ಟುವಾಗ ಅರಸನಾಗಿ ನೇಮಿಸುತ್ತಾರೆ. ಅದೇ ಸಮಯದಲ್ಲಿ ಈಗ ಯೋಹಾನನೋ ಅಥವಾ ಪೇತ್ರನೋ ಅವರು ಮೀನು ಹಿಡಿಯುತ್ತಾ ಇದ್ದಾರೆ. ಅವರು ಇನ್ನೂ ಕೂಡ ಅಪೋಸ್ತಲರಲ್ಲ. ಒಂದು ಸ್ಥಳದಲ್ಲಿ ಅವರು ಕರೆಯಲ್ಪಡುತ್ತಾರೆ. ಕರೆಯಲ್ಪಟ್ಟವರನ್ನು ದೇವರು ಏನೆಂಬುದಾಗಿ ಕರೆಯುತ್ತಾರೆ? ಅಪೋಸ್ತಲರೆಂದು ಹೆಸರಿಡುತ್ತಾರೆ. ಕೆಲವು ಸಮಯದಲ್ಲಿ ಕರುವಿಕೆ ಹೇಳಿ ಇದೇ ಕರುವಿಕೆ ಎಂಬುದಾಗಿ ಹೇಳುವುದೂ ಇದೆ. ದರ್ಶನವನ್ನು ಹೇಳಿ ಇದೇ ದರ್ಶನ, ನಾನು ಇದಕ್ಕಾಗಿ ಕರೆದೆ ಎಂಬುದಾಗಿ ಕನ್ಫರ್ಮ್ ಆಗಿ ಹೇಳಿ ಕರೆಯುವಂಥದ್ದು ಇದೆ. ಕೆಲವು ಸಮಯದಲ್ಲಿ ಬಂದ ನಂತರವಾಗಿ ಏನು ಸೇವೆ ಎಂಬುದಾಗಿ ಹೇಳುತ್ತಾರೆ. ಈಗ 2 ಪಾರ್ಟ್ ಮುಗಿಯಿತು. ಒಂದು, ಕರುವಿಕೆ ಕೊಟ್ಟಾಯಿತು. ಈಗ ಬಹುಸಂತಾನವುಳ್ಳವರಾಗಿ ಶಿಷ್ಯರನ್ನಾಗಿ ಮಾಡಬೇಕೆನ್ನುವಂತ ದರ್ಶನ ಸಿಕ್ಕಿದಾಯಿತು. ಆದರೆ ಅದನ್ನು ಮಾಡುವುದಕ್ಕೆ ದೇವರು ಇನ್ನೊಂದು ಕಾರ್ಯ ಮಾಡಬೇಕು. ಅದಿದ್ದರೆ ಮಾತ್ರವೇ ನೀವು ಅದನ್ನು ಮಾಡುವುದಕ್ಕೆ ಸಾಧ್ಯ. ಈಗ ದರ್ಶನವೂ ಇದೆ, ಏನ್ ಮಾಡಬೇಕು ಅಂತ ಗೊತ್ತಿದೆ, ಅದನ್ನು ಹೇಗೆ ಮಾಡಬೇಕು? ನಮ್ಮೆಲ್ಲರಿಗೂ ಒಳ್ಳೆಯ ಆಸೆ ಇದೆ. ಈಗ ನಾನು ಹೇಳಿದ್ರಲ್ಲಿ ಒಳ್ಳೆ ಶಿಷ್ಯನಾಗಿ ದೇವಭಕ್ತಿಯುಳ್ಳ ಸಂತತಿಯನ್ನು ಪಡೆಯಬೇಕೆನ್ನುವುದರಲ್ಲಿ ಯಾರಿಗೂ ಆ ರೀತಿಯಾಗಿ ಇರಬಾರದು ಎಂಬುದಾಗಿ ಇಲ್ಲ. ಎಲ್ಲರಿಗೂ ಕೂಡ ಹಾಗೆ ಇರಬೇಕೆಂದು ಆಸೆ ಇದೆ. ನಾವು ಹೀಗೆ ಬರಬೇಕೆಂಬುದಾಗಿ ಇದೆ. ಆದರೆ ಇದನ್ನು ಮಾಡುವುದಕ್ಕೆ ಏನು ಮಾಡಬೇಕೆಂದು ಓದಿರಿ. ಆದಿಕಾಂಡ ಪುಸ್ತಕ 2ನೇ ಅಧ್ಯಾಯ 18ನೇ ವಾಕ್ಯವನ್ನು ಓದಿರಿ. ಮತ್ತು ಯೆಹೋವ ದೇವರು, ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ಉಂಟು ಮಾಡುವೆನು ಅಂದನು. ಮನುಷ್ಯನು ಒಂಟಿಗನಾಗಿರುವುದು, ಅವನಿಗೆ ಸರಿಬೀಳುವ ಸಹಕಾರಿಯನ್ನು ದರ್ಶನ ಕೊಟ್ಟಿದ್ದಾಯಿತು. ಬಹು ಸಂತಾನವುಳ್ಳವರಾಗಿ ಎಂದು ಹೇಳಿದ್ದಾಯಿತು. ದೇವಭಕ್ತಿಯುಳ್ಳ ಸಂತತಿ ಎಂದು ಹೇಳಿದ್ದಾಯಿತು. ಆದರೆ ಅದು ಹೆಚ್ಚಾಗಬೇಕು ಅಂದರೆ, ಆ ದರ್ಶನ ನೆರವೇರಬೇಕು ಅಂದರೆ ಯಾರು ಅವಶ್ಯವಾಗಿದೆ? ಸರಿಬೀಳುವ ಸಹಕಾರಿ ಅವಶ್ಯವಾಗಿದೆ. ಈ ಸರಿಬೀಳುವ ಸಹಕಾರಿ ಎನ್ನುವುದಕ್ಕೆ ದೇವರು ಯೂಸ್ ಮಾಡುವಂಥ ವರ್ಡ್ ಏನೆಂಬುದಾಗಿ ನೋಡುವುದಾದರೆ, ಇಂಗ್ಲಿಷಲ್ಲಿ ಏನಿದೆ ಎಂಬುದಾಗಿ ನೋಡುವುದಾದರೆ, ಹೆಲ್ಪರ್ ಎನ್ನುವಂಥ ವರ್ಡನ್ನು ಯೂಸ್ ಮಾಡುತ್ತಾರೆ. ಕಂಫರ್ಟರ್, ಹೆಲ್ಪರ್ ಎನ್ನುವಂಥ ವರ್ಡನ್ನು ಯೂಸ್ ಮಾಡುತ್ತಾರೆ. ಇದೇ ವರ್ಡನ್ನು ನೀವು ಹೊಸ ಒಡಂಬಡಿಕೆಯಲ್ಲಿ ಹೋಗಿ ಸಕಲ ಜನರಿಗೂ ಕೂಡ ಸುವಾರ್ತೆಯನ್ನು ಹೇಳಬೇಕಲ್ವಾ? ಶಿಷ್ಯರನ್ನಾಗಿ ಮಾಡಬೇಕಲ್ವಾ? ಅದಕ್ಕೆ ದೇವರು ಹೇಳುವಂತ ಮಾತೇನೆಂಬುದಾಗಿ ನೋಡುವುದಾದರೆ ಓದಿರಿ, ಅಪೊಸ್ತಲರ ಕೃತ್ಯ 1:8 ಓದಿರಿ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಈಗ ಈ ವಾಕ್ಯ ನೆರವೇರಬೇಕಂದ್ರೆ, ನೀವು ಸಕಲ ಜನರನ್ನು ಶಿಷ್ಯರನ್ನಾಗಿ ಮಾಡಬೇಕಂದ್ರೆ, ಯೇಸು ಮತ್ತೆ ಹೇಳುತ್ತಾರೆ, ನೀವು ಯೆರೂಸಲೇಮಿನಲ್ಲಿ ಹೋಗಿ ತಂಗಿರ್ರಿ ಎಂದು. ಪವಿತ್ರಾತ್ಮನು ನಿಮ್ಮ ಮೇಲೆ ಬರುತ್ತಾರೆ. ಅವರು ಬಂದು ಏನು ಮಾಡುತ್ತಾರಂದ್ರೆ, ನಿಮ್ಮನ್ನು ಬಲಪಡಿಸುತ್ತಾರೆ, ತುಂಬಿಸುತ್ತಾರೆ. ನೀವು ಸಾಕ್ಷಿಗಳಾಗಿ ಇರುತ್ತೀರಾ. ನೀವು ಸಾಕ್ಷಿಗಳಾಗಿ ಇರುವಾಗ ಅವ್ರು ಏನಾಗುತ್ತಾರೆ?
ಜನರು ಶಿಷ್ಯರಾಗಿ ಮಾರ್ಪಡುತ್ತಾರೆ. ಅದು ಹೇಗೆ ಎಂಬುದಾಗಿ ನೀವು ಕೇಳುವುದಾದರೆ ಅದೇ ಅಪೊಸ್ತಲರ ಕೃತ್ಯಗಳಿಗೆ ತಿರುಗಿಸಿರಿ. ಆ ಸ್ಥಳದಲ್ಲಿ ಪೇತ್ರನು ಹೇಳುವಂತ ಮಾತೇನೆಂಬುದಾಗಿ ನೋಡಿರಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 32ನೇ ವಾಕ್ಯವನ್ನು ನೋಡಿರಿ. ಈ ಯೇಸುವನ್ನೇ ದೇವರು ಎಬ್ಬಿಸಿದನು. ಇದಕ್ಕೆ ನಾವೆಲ್ಲರೂ ಸಾಕ್ಷಿಗಳಾಗಿದ್ದೇವೆ. ಇವರು ಸಾಕ್ಷಿಗಳಾಗಿರ್ಬೇಕಂದ್ರೆ ಯಾರು ಬರಬೇಕು? ಪವಿತ್ರಾತ್ಮ ಬರಬೇಕು. ಈಗ ಇವರು ಸಾಕ್ಷಿಗಳಾಗಿರ್ಬೇಕು. ಅವ್ರು ಇರ್ಬೇಕಂದ್ರೆ ಪವಿತ್ರಾತ್ಮನು ಬರಬೇಕು. ಬಂದಾಗ ಅವ್ರು ಏನಾಗ್ತಾರೆ? ಯಾಕಂದ್ರೆ ಅಲ್ಲಿಯ ತನಕ ಅವರಿಗೆ ಹೋಗಿ ಪ್ರಸಂಗ ಮಾಡುವುದಕ್ಕೆ ಧೈರ್ಯ ಇಲ್ಲ. ಯಾರಿಗೂ ದೇವರ ಕುರಿತಾಗಿ ಹೋಗಿ ಹೇಳುವಂತ ಧೈರ್ಯ ಇಲ್ಲ. ಎಲ್ಲರೂ ಕೂಡ ಬಾಗಿಲು ಮುಚ್ಚಿಕೊಂಡು ಭಯದಿಂದ ಇದ್ದಾರೆ. ದೇವರ ಆತ್ಮನು ಈಗ ಬಂದರು. ಬಂದ ಕೂಡಲೇ ಪೇತ್ರನಿಗೆ ಒಂದು ಧೈರ್ಯ ಬರುತ್ತದೆ. ಎದ್ದು ತಮ್ಮನ್ನು ಸಾಕ್ಷಿಯಾಗಿ ನಿಲ್ಲಿಸುತ್ತಾರೆ. ನೋಡಿರಿ, ನೀವು ಯೇಸು ಕ್ರಿಸ್ತನನ್ನು ಕೊಲೆ ಮಾಡಿದ್ರಿ. ತಂದೆಯಾದ ದೇವರು ಅವರನ್ನು ಜೀವಂತವಾಗಿ ಎಬ್ಬಿಸಿದ್ದಾರೆ. ಅದಕ್ಕೆ ನಾವು ಸಾಕ್ಷಿಗಳಾಗಿ ಇದ್ದೇವೆ. ಆ ದಿವಸ ಎಷ್ಟು ಜನ ರಕ್ಷಣೆ ಹೊಂದಿದ್ರು? ಅಷ್ಟೇ ವಿಷಯ. ಆದಾಮನಿಗೆ ದರ್ಶನ, ದೇವಭಕ್ತಿಯುಳ್ಳ ಸಂತತಿ ಇರಬೇಕು. ಆ ಒಂದು ಪ್ರವಾದನೆ, ಆ ಒಂದು ದರ್ಶನವು ನೆರವೇರಬೇಕಂದ್ರೆ ಅವಳು ಬರಬೇಕು. ಬಂದು ಅವರಿಬ್ಬರು ಸೇರಿದ್ರೆ ಆ ಸಂತತಿ ಹುಟ್ಟುತ್ತದೆ. ಇಲ್ಲಿ ಸಭೆ ಇದೆ, ಶಿಷ್ಯರುಗಳು ಇದ್ದಾರೆ. ಇವರು ದೇವಭಕ್ತಿಯುಳ್ಳ ಸಂತತಿ ಶಿಷ್ಯರನ್ನು ಕರೆತರಬೇಕು, ಕರ್ತನಲ್ಲಿ ಹುಟ್ಟಬೇಕು. ಹಾಗಂದರೆ ಇವರಿಗೆ ಯಾರು ಬೇಕು? ಪರಿಶುದ್ಧಾತ್ಮನು ಬೇಕು. ಆದಾಮನು ಹಾಗೂ ಅವಳು ಸೇರಿದ್ರೆ ಅಲ್ಲಿ ದೇವಭಕ್ತಿಯುಳ್ಳ ಸಂತತಿ ಹುಟ್ಟುತ್ತದೆ. ಇಲ್ಲಿ ನೀವು ಪರಿಶುದ್ಧಾತ್ಮನು ಸೇರಿದ್ರೆ ಶಿಷ್ಯರು ಹುಟ್ಟುತ್ತಾರೆ. ಅಷ್ಟೇ ವಿಷಯ. ಹಾಗಾದ್ರೆ ನಿಮಗೆ ಗೊತ್ತಿರಬೇಕು, ನನಗೆ ದೇವರು ಎಷ್ಟೇ ಕೊಟ್ಟರೂ ಕೂಡ ಉನ್ನತದಿಂದ ನನ್ನ ಮೇಲೆ ಪವಿತ್ರಾತ್ಮನ ಬಲ ಇಳಿದು ಬಂದಾಗ್ಲೇನೆ ನನ್ನೊಳಗಿಂದ ಪರಿಶುದ್ಧವಾದದ್ದು ಹುಟ್ಟುತ್ತದೆ. ಇವತ್ತು ಸಭೆ ಯಾರ ಮೂಲಕವಾಗಿ ನಡೆಸಲ್ಪಡುತ್ತಾ ಇದೆ? ನಿಮ್ಮ ಸೇವೆ ಯಾರಿಂದ ಇದೆ? ನೀವು ಯಾರ ಮೂಲಕವಾಗಿ ಸೇವೆ ಮಾಡುತ್ತಿದ್ದೀರಾ? ಅಥವಾ ಯಾರ ಮೂಲಕವಾಗಿ ಮಾತನಾಡುತ್ತಿದ್ದೀರಾ? ಅನೇಕರಿಗೆ ಏನು ಗೊತ್ತಾ ಆತಂಕ? ಎಲ್ಲ ಮಾಡ್ತಾ ಇದ್ದೇವೆ ರೀ, ಆದರೆ ರಿಸಲ್ಟ್ ಇಲ್ಲ. ಎಲ್ಲ ಮಾಡ್ತಾ ಇದ್ದೇವೆ, ಆದರೆ ರಿಸಲ್ಟ್ ಇಲ್ಲ. ಮದುವೆ ಆಗಿದ್ದಾಯಿತು, ಗಂಡ ಹೆಂಡತಿ ಆಗಿದ್ದಾಯಿತು, 3 ವರ್ಷವಾದರೂ ಮಕ್ಕಳಿಲ್ಲ, 4 ವರ್ಷವಾದರೂ ಮಕ್ಕಳಿಲ್ಲ. ಈಗ 3 ವಿಧವಾದಂತಹ ಸಮಸ್ಯೆಗಳು ಇದೆ. ಮಕ್ಕಳಿಲ್ಲ ಎನ್ನುವುದಕ್ಕೆ 3 ವಿಧವಾದ ಸಮಸ್ಯೆ ಇದೆ. ಮೊದಲನೇ ಸಮಸ್ಯೆ, ಗಂಡನ ಹತ್ರ ನ್ಯೂನ್ಯತೆ ಇದೆ ಎಂದು ಹೇಳುತ್ತಾರೆ. ಮೆಡಿಕಲಿ ಗಂಡನ ಹತ್ರ ಏನಿದೆ? ನ್ಯೂನ್ಯತೆ. 2ನೇ ಸಮಸ್ಯೆ, ಹೆಂಡತಿಯಲ್ಲಿ ನ್ಯೂನ್ಯತೆ ಇದೆ ಎಂದು ಹೇಳುತ್ತಾರೆ. ಸರಿನಾ? 3ನೇ ಸಮಸ್ಯೆ, ಇಬ್ಬರಲ್ಲೂ ಕೂಡ ಯಾವುದೇ ನ್ಯೂನ್ಯತೆ ಇಲ್ಲ ರೀ, ಆದರೆ ಮಕ್ಕಳು ಯಾಕೆ ಹುಟ್ಟುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆ ರೀತಿಯಾದ ಸಮಸ್ಯೆ ಇದೆ ತಾನೆ? ಇಬ್ಬರಿಗೂ ಮೆಡಿಕಲ್ ಟೆಸ್ಟ್ ಮಾಡಿದಾಯ್ತು, ಆದ್ರೆ ಇಬ್ಬರಿಗೂ ಏನಿಲ್ಲ, ಯಾವ ನ್ಯೂನ್ಯತೆ ಇಲ್ಲ, ಚೆನ್ನಾಗೇ ಇದ್ದಾರೆ, ಆದ್ರೆ ಏನಂತ ಗೊತ್ತಿಲ್ಲ, ಮಕ್ಕಳಿಲ್ಲ. ಈಗ ಈ 3 ಸಮಸ್ಯೆಯನ್ನು ಹಾಗೆ ಇಲ್ಲಿ ತನ್ನಿ. ಈಗ ಪರಿಶುದ್ಧಾತ್ಮನು ಮರಿಯಳ ಮೇಲೆ ಬಂದರು. ಸಭೆಯ ಮೇಲೆ ಪರಿಶುದ್ಧಾತ್ಮನು ಸಂಚರಿಸುತ್ತಾರೆ. ಸಂಚರಿಸುವಾಗ ಒಂದು ಗಂಡನಲ್ಲಿ ನ್ಯೂನ್ಯತೆ ಇರಬೇಕು, ಪರಿಶುದ್ಧಾತ್ಮನಲ್ಲಿ ಏನಿರಬೇಕು? ನ್ಯೂನ್ಯತೆ ಇರಬೇಕು. ಅದಿದ್ರೆ ಮಕ್ಕಳು ಹುಟ್ಟುವುದಿಲ್ಲ. ಆದರೆ ಪರಿಶುದ್ಧಾತ್ಮನ ಹತ್ರ ಏನಿಲ್ಲ? ನ್ಯೂನ್ಯತೆ ಇಲ್ಲ. ಹಾಗಾದ್ರೆ ಸಮಸ್ಯೆ ಇಲ್ಲ. ಹಾಗಾದ್ರೆ 2ನೇ ಸಮಸ್ಯೆ ಏನು? ಹೆಂಡತಿ ಹತ್ರ ಸಮಸ್ಯೆ ಇರಬೇಕು. ಹೆಂಡತಿ ಹತ್ರ ಸಮಸ್ಯೆ ಇದೆ ಅಂದ್ರೆ ಸಭೆ ಅಥವಾ ಸೇವಕರು ಅಥವಾ ನಾವು ನ್ಯೂನ್ಯತೆ ಉಳ್ಳವರಾಗಿದ್ರೆ ನಮ್ಮ ಮೂಲಕ ಪರಿಶುದ್ಧಾತ್ಮನಿಂದ ಮೇಲೆ ಬರುವುದಕ್ಕೆ ಸಾಧ್ಯವಾಗ್ತಿದೆ, ಬಿಟ್ರೆ ಏನಾಗಕ್ಕಾಗ್ತಿಲ್ಲ. ಆತ್ಮಗಳು ಹುಟ್ಟುತ್ತಿಲ್ಲ, ಶಿಷ್ಯರನ್ನು ರೂಪಿಸುವುದಕ್ಕಾಗುತ್ತಿಲ್ಲ. ಹಾಗಾದ್ರೆ ಇಲ್ಲಿ ತಿಳಿದುಕೊಳ್ಳಬೇಕಾದ ಉಪದೇಶ ಏನಂದ್ರೆ, ನನ್ನೊಳಗೆ ದೇವರಾತ್ಮನಿದ್ದಾರೆ, ಪರಿಶುದ್ಧಾತ್ಮನ ಅಭಿಷೇಕವನ್ನು ಹೊಂದಿಕೊಂಡಿದ್ದೇವೆ. ಅನೇಕರು ಹಾಗೆ ಹೇಳುತ್ತಾರೆ, ಸೇವೆ ಆತ್ಮದೊಂದಿಗೇನೆ ಸೇವೆ ಮಾಡುತ್ತಾ ಇದ್ದೇನೆ. ಆದರೆ ಇಲ್ಲಿ ಏನೋ ಒಂದು ಇದೆ. ಅದನ್ನು ನೀವು ನಿಧಾನವಾಗಿ ಕೂತು ಪರೀಕ್ಷಿಸಿಕೊಳ್ಳಬೇಕು. ನಮ್ಮನ್ನೇ ನಾವು ವಿಚಾರಿಸಿ ತಿಳಿದುಕೊಳ್ಳಬೇಕು. ಇಲ್ಲಿ ನನ್ನ ಸೇವೆಯಲ್ಲಿ ನನ್ನಲ್ಲಿ ಯಾವ ಸಮಸ್ಯೆ ಇದೆ ಎಂಬುದಾಗಿ ಮೊದಲು ನೋಡಬೇಕು. ನನಗೆ ದೇವರೊಂದು ವಾಗ್ದಾನ ಮಾಡುತ್ತಿದ್ದಾರೆ, ನೀನು ಬಹು ಸಂತಾನ ಉಳ್ಳವನಾಗಿ ಹೆಚ್ಚುತ್ತೀಯ ಅಂತ ಹೇಳುತ್ತಿದ್ದಾರೆ. ಆದರೆ ನನ್ನ ಮೂಲಕವಾಗಿ ಯಾಕೆ ಅದು ನಡೆಯುತ್ತಿಲ್ಲ? ಅನೇಕ ಸಮಯದಲ್ಲಿ ದೇವರು ನಿಮಗೆ ವಾಗ್ದಾನ ಮಾಡುತ್ತಾರೆ. ಜನವರಿ 1ನೇ ತಾರೀಕು, ಫೆಬ್ರವರಿ 1ನೇ ತಾರೀಕು ಅಥವಾ ವೈಯಕ್ತಿಕವಾಗಿ ವಾಗ್ದಾನ ಮಾಡುತ್ತಾರೆ. ಆದರೆ ಆ ವಾಗ್ದಾನ ನಡೀತಾ ಇದೆಯಾ? ಆ ವಾಗ್ದಾನ ನೆರವೇರಿದೆಯಾ? ಹೇಳುತ್ತಲೇ ಇದ್ದೇವೆ, ದೇವರು ಹೇಳಿದ್ರು ರೀ, ಆದರೆ ನಡೆದಿಲ್ಲ. ಕರ್ತನು ಹೇಳಿದ್ದಾರೆ ರೀ, ಆದರೆ ನಡೀತಾ ಇಲ್ಲ. ದೇವರು ಹೇಳಿದ್ದಾರೆ, ಆದರೆ ಯಾಕೆ ನಡೆಯುತ್ತಿಲ್ಲ ಎಂಬುದಾಗಿ ಕೇಳುವುದಾದರೆ, ಗಂಡನಲ್ಲಿ ಯಾವ ಸಮಸ್ಯೆ ಇಲ್ಲ, ವಾಗ್ದಾನ ಮಾಡಿದಂಥ ದೇವರಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ನಿಮ್ಮೊಳಗಿರುವಂಥ ದೇವರಾತ್ಮನಲ್ಲಿ ಸಮಸ್ಯೆ ಇಲ್ಲ. ಆದರೆ ಇಲ್ಲಿ ಬೇರೆ ಒಂದು ಸಮಸ್ಯೆ ಇದೆ. ಇಲ್ಲಿ ಹೇಗೆ ಹೆಂಡತಿಯಲ್ಲಿ ಸಮಸ್ಯೆ ಬಂತೋ ಅದೇ ರೀತಿಯಾಗಿ ಸಭೆ ನಮ್ಮ ಹತ್ರ ದೇವರಿಗೆ ಕೆಲವು ಸಮಸ್ಯೆಗಳಿದೆ. ಆದ್ದರಿಂದ ಈ ಪರಿಶುದ್ಧಾತ್ಮನು ಇಲ್ಲಿ ಇಳಿದು ಬಂದರೂ ಕೂಡ ಇಲ್ಲಿ ಏನ್ ಬರ್ತಾ ಇಲ್ಲ, ಇಲ್ಲಿ ಏನ್ ಬರಲಿಲ್ಲ. ನೋಡಿ, ಯೇಸು ಕ್ರಿಸ್ತನೊಂದಿಗೆ 12 ಜನ ಇದ್ದಾರೆ. ಈ 11 ಜನರಿಗೆ ಯೇಸು ಕ್ರಿಸ್ತನ ಜೊತೆಗಿರುವುದರಿಂದ ಬಹು ಸಂತಾನವುಳ್ಳವರಾಗುವುದಕ್ಕಾಗ್ತಿದೆ, ಇವರಿಂದ ಎಲ್ಲ ಮಾಡಕ್ಕಾಗ್ತಿದೆ. ಆದರೆ ಒಬ್ಬನ ಬಳಿಯಲ್ಲಿ ಹಣದ ಆಸೆ ಇದೆ, ವಸ್ತುವಿನ ಆಸೆ ಇದೆ, ಒಂದು ಕನ್ನಿಂಗ್ನೆಸ್ ಇದೆ. ಅವನಿಂದ ಮುಂದಿನ ಹಂತಕ್ಕೆ ಏನ್ ಮಾಡಕ್ಕಾಗ್ಲಿಲ್ಲ, ಹೋಗುವುದಕ್ಕೆ ಆಗ್ಲಿಲ್ಲ. ನೇಣಾಕಿಕೊಂಡು ಸತ್ತನು. ಅವನ ಮೂಲಕವಾಗಿ ಒಂದು ಸಂತತಿಯೋ, ಅವನ ಮೂಲಕವಾಗಿ ಒಂದು ಪತ್ರಿಕೆಯೋ ಯಾವುದೂ ಬರಲಿಲ್ಲ. ಕಾರಣವೇನು? ದೇವರಾತ್ಮನು ಎಲ್ಲರಿಗೂ ಒಂದೇನೆ. ಈಗ ದೇವರಾತ್ಮನು
5ನೇ ಅಧ್ಯಾಯದಲ್ಲಿ ಹೋಗಿ ನೋಡಿರಿ. ಅಪೋಸ್ತಲರ ಕೃತ್ಯಗಳು 5ನೇ ಅಧ್ಯಾಯದಲ್ಲಿ ಹೋಗಿ ನೋಡಿರಿ. ದೇವರಾತ್ಮನು ಆ ಕಾಲದಲ್ಲಿ ಸಭೆ ಮೇಲೆ ಸುರಿಸಲ್ಪಟ್ಟರು, ಸಭೆ ಬೆಳೆಯಿತು, ಎಲ್ಲ ಇದೆ. ಆದರೆ ಅನನ್ಯ ಸಫರಿಯಳ ಒಳಗೆ ಏನಿದೆ? ಒಂದು ಹಣದ ಆಸೆ ಇದೆ, ವಸ್ತುವಿನ ಆಸೆ ಇದೆ. ಅವನು ಹೇಳುತ್ತಾನೆ, ಇದನ್ನು ಮಾರುವುದಕ್ಕಿಂತ ಮುಂಚೆ ಇದು ನಿನ್ನದೇ ಆಗಿತ್ತಲ್ವಾ? ಈಗಲೂ ಕೂಡ ಕೊಟ್ಟ ಮೇಲೆ ಒಂದನ್ನು ನನಗೆ ಕೊಡಿ ಅಂದ್ರೆ ಅವನು ಕೊಡದ ಹಾಗೆ ಇರೋದಿಲ್ಲ ಅಲ್ವಾ? ಸುಳ್ಳು ಹೇಳಿದ್ರು. ಇವ್ರು ಯಾರು? ಪರಿಶುದ್ಧಾತ್ಮನನ್ನು ಹೊಂದಿದವರು. ಆಕೆ ಯಾರು? ಪರಿಶುದ್ಧಾತ್ಮನು ಹೊಂದಿರುವಂಥವರು. ಹಾಗಾದ್ರೆ ಇವರಿಬ್ಬರಿಂದ ಏನು ಬರಲಿಲ್ಲ? ಸಂತತಿ ಬರಲಿಲ್ಲ, ಸತ್ತು ಹೋಯಿತು, ಮರಣ ಬಂತು. ನೀನು ಪವಿತ್ರಾತ್ಮನನ್ನು ಹೊಂದಿದ್ರು. ಅದೇ ವಾಕ್ಯ ಹೇಳುತ್ತದೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯ 4ನೇ ವಾಕ್ಯದಿಂದ ಓದಿರಿ. ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ದಾನದ ಅನುಭವವನ್ನು ಹೊಂದಿ ಪವಿತ್ರಾತ್ಮ ವರದಲ್ಲಿ ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸುವವರು ಭ್ರಷ್ಟರಾದರೆ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ. ಯಾಕೆಂದರೆ ಅವರು ತಮ್ಮ ಪಾಲಿಗೆ ದೇವರ ಮಗನನ್ನು ಪುನಃ ಶಿಲುಬೆಗೆ ಹಾಕುವವರು, ಆತನನ್ನು ಎಲ್ಲರ ಮುಂದೆ ಅವಮಾನಪಡಿಸುವವರಾಗಿದ್ದಾರೆ. ವಿಷನ್ ಇದೆ, ವರ್ಡ್ ಆಫ್ ಗಾಡ್ ಇದೆ, ಪರಿಶುದ್ಧಾತ್ಮನು ಇದ್ದಾರೆ. ಆದರೆ ಏನಿಲ್ಲ, ತಿರಸ್ಕರಿಸಿ ಹೋಗುವಂತಹ ಸ್ವಭಾವ, ಹಿಂಜಾರಿ ಹೋಗುವಂತಹ ಸ್ವಭಾವ. ಇದನ್ನೇ ನ್ಯೂನ್ಯತೆ ಎಂದು ಹೇಳುತ್ತಿದ್ದೇನೆ. ನಮ್ಮನ್ನು ದೇವರು ಉಪಯೋಗಿಸದೇ ಇರುವುದಕ್ಕೆ ಏನು ಕಾರಣ? ಕರ್ತನು ನಮ್ಮನ್ನು ಉಪಯೋಗಿಸದೇ ಇರುವುದಕ್ಕೆ ನಮ್ಮಲ್ಲಿ ಕೆಲವು ನ್ಯೂನ್ಯತೆಗಳಿರುತ್ತದೆ. ನಾನು ಹೇಳುತ್ತಿರುವುದು ಶಾರೀರಿಕವಾದ ನ್ಯೂನ್ಯತೆ ಅಲ್ಲ. ಶಾರೀರಿಕವಾಗಿ ಏನು ಬಲಹೀನತೆಯೋ, ಕಾಲಿಲ್ವೋ, ಕೈ ಇಲ್ವೋ, ಅಥವಾ ಕೆಲವರಿಗೆ ಮಾತಾಡೋಕ್ಕೆ ಬರುತ್ತೋ ಬರಲ್ವೋ, ಕೆಲವರು ಹೇಳುತ್ತಾರೆ ಯಾವ ಟ್ಯಾಲೆಂಟ್ ಕೂಡ ಇಲ್ಲ, ಅಂಥವರು ಕೂಡ ಇದ್ದಾರೆ. ಆದರೆ ದೇವರು ಅವರನ್ನು ತೆಗೆದು ಉಪಯೋಗಿಸಕ್ಕೆ ಸಾಧ್ಯ. ಪ್ರಬಲವಾಗಿ ಉಪಯೋಗವಾದಂತಹ ಒಬ್ಬ ದೇವ ಸುವಾರ್ತಿಕರಿದ್ರು ಅಮೇರಿಕಾದಲ್ಲಿ. ಅವರಿಗೆ ಮಾತಾಡಕ್ ಬರಲ್ಲ ಅಂದ್ರೆ ಸರಾಗವಾಗಿ ಮಾತಾಡಕ್ ಬರಲ್ಲ. ಅವ್ರೇನ್ ಮಾಡುತ್ತಾರೆ ಗೊತ್ತಾ? ತಾನು ಮಾತನಾಡಬೇಕಾಗಿರುವಂಥದ್ದೆಲ್ಲವನ್ನೂ ಕೂಡ ಪೇಪರಲ್ಲಿ ಬರೆಯುತ್ತಾರೆ. ಬರೆದು ಆ ಪೇಪರನ್ನು ತಂದು ಓದುತ್ತಾರೆ. ಪ್ರಸಂಗ ಮಾಡುವುದಿಲ್ಲ. ಏನ್ ಮಾಡುತ್ತಾರೆ? ಓದುತ್ತಾರೆ. ಅವರು ಓದುತ್ತಲೇ ಇರುವಾಗ, ಪೇಪರ್ ಓದುವಾಗ ಕೆಳಗೆ ರಕ್ಷಣೆ ಹೊಂದುತ್ತಾ ಇದ್ರು. ಕೆಳಗೆ ಎಲ್ಲರೂ ಅಳುತ್ತಾ ಒಪ್ಪಿಸಿಕೊಡ್ತಾ ಇದ್ರು. ಅದನ್ನು ಕೇಳುವಾಗ ಜನರು ಅಳುತ್ತಾ ಇದ್ರು. ಈಗ ನೋಡಿ, ಇವರಿಗೆ ಒಳ್ಳೆಯ ಪ್ರಸಂಗ ಮಾಡುವಂತ ಟ್ಯಾಲೆಂಟ್ ಇಲ್ಲ ಅಂತ ಲೋಕ ಹೇಳುತ್ತದೆ. ಆದರೆ ಇವರು ಮಾತನಾಡಿದ್ರೆ ಅಲ್ಲಿ ಕ್ರಿಯೆ ನಡೆಯುತ್ತಾ ಇದೆ, ಅಲ್ಲಿ ಮಕ್ಕಳು ಹುಟ್ಟುತ್ತಾ ಇದ್ದಾರೆ. ಆ ಕೊರತೆಯ ಕುರಿತಾಗಿ ದೇವರು ಮಾತನಾಡುತ್ತಿಲ್ಲ, ಟ್ಯಾಲೆಂಟ್ ಕುರಿತಾಗಿ ಹೇಳುತ್ತಿಲ್ಲ. ನಿನಗೂ ಹಾಗೂ ದೇವರ ನಡುವೆ ಇರುವಂತಹ ಸಮಸ್ಯೆ, ಗಂಡ ಹೆಂಡತಿಯ ನಡುವೆ ಇರುವಂತಹ ಸಮಸ್ಯೆ, ಅದನ್ನೇ ದೇವರು ಹೇಳುತ್ತಾರೆ. ನಿನ್ನನ್ನು ಬಲವಾಗಿ ತೆಗೆದು ದೇವರು ಉಪಯೋಗಿಸುವುದಕ್ಕೆ ಬಯಸುತ್ತಾರೆ. ನಿನಗೆ ದರ್ಶನ ಕೊಡುತ್ತಾರೆ. ದರ್ಶನ ಇದೆ, ವರ್ಡ್ ಆಫ್ ಗಾಡ್ ಇದೆ, ಪವಿತ್ರ ಆತ್ಮ ಇದೆ. ಹಾಗಾದ್ರೆ ಯಾಕೆ ಮಕ್ಕಳು ಹುಟ್ಟುತ್ತಾ ಇಲ್ಲ? ಅದೇ ಪ್ರಶ್ನೆ. ಈ ಸ್ಥಳದಲ್ಲಿ ದೇವರು ಅದನ್ನೇ ಹೇಳುತ್ತಾರೆ. ಅವಳು ಇಲ್ಲದೆ ಇರುವ ತನಕ ಮಕ್ಕಳು ಹುಟ್ಟುವುದಿಲ್ಲ. ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ. ಅವಳು ಬರಬೇಕು. ಅವಳು ಬಂದ್ರನೇ ನಡೆಯುತ್ತದೆ. ಅದನ್ನೇ ದೇವರು ಮತ್ತೆ ಹೇಳುತ್ತಿದ್ದಾರೆ. ಪವಿತ್ರಾತ್ಮನು ನಿನ್ನಲ್ಲಿ ಕ್ರಿಯೆ ಮಾಡಬೇಕು. ಪವಿತ್ರಾತ್ಮನು ನಮ್ಮ ಮೇಲೆ ಬರುವಾಗಲೇ ಪರಿಶುದ್ಧವಾದದ್ದು ಹುಟ್ಟುತ್ತದೆ. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ, ಆಗಲೇ ಮಕ್ಕಳು ಹುಟ್ಟುತ್ತವೆ. ಇವತ್ತು ಅನೇಕ ಸಭೆಗಳು ಹಾಗೆ ಹೇಗಿದೆ ಅದು? ಕೆಲವು ಸಭೆಗಳಲ್ಲಿ ದುಷ್ಟರು ಹುಟ್ಟುತ್ತಾ ಇದ್ದಾರೆ. ದೇವಭಕ್ತಿಯುಳ್ಳ ಸಂತತಿ ಹುಟ್ಟುತ್ತಿಲ್ಲ. ಚೆನ್ನಾಗಿ ಹಾಗೆ ಕಾಯಿನನ ಹಾಗೆ 200, 300 ಅಲ್ಲ, 5,000, 10,000, 20,000 ಜನ ಹೋಗ್ತಾ ಇದೆ. ಅವರ ಪ್ರಕಾರವಾಗಿ ಮಕ್ಕಳನ್ನು ಭೂಮಿಯಲ್ಲಿ ತುಂಬಿಸಬೇಕು. ಅದು ದೇವಭಕ್ತಿಯುಳ್ಳ ಸಂತತಿ ಎನ್ನುವಂಥ ಚಿಂತೆ ಅವರಿಗಿಲ್ಲ. ಆದರೆ ಇಲ್ಲಿ ಇನ್ನೊಂದು ಗ್ರೂಪ್ ಇದೆ. ದೇವಭಕ್ತಿಯುಳ್ಳ ಸಂತತಿ ಹುಟ್ಟುತ್ತದೆ, ಆದರೆ ಒಂದು ಗ್ರೂಪಿಗೆ ಮಕ್ಕಳೇ ಹುಟ್ಟುತ್ತಾ ಇಲ್ಲ. ಎಲ್ಲ ಕರೆಕ್ಟಾಗಿ ಇದೆ ಕಣ್ರಿ, ಆದರೆ ಸೇವೆಯಲ್ಲಿ ಒಂದು ಫಲ ಇಲ್ಲ. ಸೇವೆಯಲ್ಲಿ ಒಂದು ಫಲ ಇಲ್ಲ ಅಂದರೆ ಇಲ್ಲಿ ಎಲ್ಲೋ ಒಂದು ಸಮಸ್ಯೆ ಇದೆ. ಆ ಮಗು ಫಾರ್ಮ್ ಆಗದೇ ಇರುವುದಕ್ಕೆ ಸಮಸ್ಯೆ ಇದೆ. ಇಲ್ಲಿ ಗಂಡನ ಹತ್ರ ಯಾವ ಸಮಸ್ಯೆ ಇಲ್ಲ, ಪರಿಶುದ್ಧಾತ್ಮನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನಮ್ಮ ಬಳಿಯಲ್ಲಿ ಏನೋ ಸಮಸ್ಯೆ ಇದೆ. ಇದನ್ನು ಕೂತ್ಕೊಂಡು ಏನ್ ಮಾಡಬೇಕು? ಸರಿಪಡಿಸಬೇಕು. ಒಂದು ಕಾರ್ಯವನ್ನು ಹೇಳುತ್ತಾರೆ, ಸಾಮಾನ್ಯವಾಗಿ ಒಂದು ಕಾರ್ಯ ಹೇಳುತ್ತಾರೆ. ಒಳ್ಳೆ ಆಕ್ಟಿವ್ ಆಗಿ ಮಕ್ಕಳು ಹುಟ್ಟಬೇಕಂದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಅನ್ಯೂನ್ಯವಾಗಿದ್ದರೆ ಏನಾಗುತ್ತದಂತೆ? ಮಕ್ಕಳು ಹುಟ್ಟುತ್ತದಂತೆ. ಗಂಡ ಹೆಂಡತಿ ಜಗಳವಾಡಿಕೊಂಡು ಅಥವಾ ಹೆಂಡತಿ ಆ ಗರ್ಭಕಾಲದಲ್ಲಿ ಬಹಳ ದುಃಖದೊಂದಿಗೆ ಚಿಂತೆಯೊಂದಿಗೆ ಇದ್ದರೆ ಆ ಮಗು ಮಂದವಾಗಿ ಹುಟ್ಟುತ್ತದಂತೆ. ಅನೇಕರು ಹೇಳುತ್ತಾರೆ, ನೀವು ಮೆಡಿಕಲ್ ಆಗಿ ನೋಡುವುದಾದರೆ ಮಗು ಹೊಟ್ಟೆಯೊಳಗಿರುವಾಗ ಒಳ್ಳೆಯ ಸಂತೋಷವಾದ ಸುದ್ದಿಯನ್ನೇ ಏನ್ ಮಾಡಬೇಕು? ಕೇಳಬೇಕು ಅನ್ನುತ್ತಾರೆ. ಕೆಲವರು ಮಗು ಹೊಟ್ಟೆಯೊಳಗಿರುವಾಗ ಕೂತ್ಕೊಂಡು ಟಿವಿ ನೋಡುತ್ತಾರೆ. ಇಸ್ರಾಯೇಲ್ನಲ್ಲಿ ಒಂದು ಕಾರ್ಯ ಇದೆಯಂತೆ. ಏನ್ ಹೇಳುತ್ತಾರೆ ಅಂದ್ರೆ, ಕನ್ಸೀವ್ ಆಗಿ ಮಗು ಹುಟ್ಟುವ ತನಕ ಟಿವಿ ನೋಡಬಾರ್ದು ಎಂಬುದಾಗಿ ಹೇಳುವವರು ಇದ್ದಾರಂತೆ. ಯಾಕಂದ್ರೆ ಟಿವಿಯಲ್ಲಿ ಏನಾದ್ರೂ ಆ ದೆವ್ವದ ಪಿಕ್ಚರ್ ನೋಡಿದ್ರು ಅಂದ್ರೆ ಅದು ಹೊಟ್ಟೆಯೊಳಗಿರುವಂತ ಮಗುವನ್ನು ಬಾಧಿಸುತ್ತದಂತೆ. ಈಗ ಮರಿಯಳು ಹೋಗಿ ಅಭಿನಂದನೆ ಹೇಳಿದ ಕೂಡಲೇ ಹೊಟ್ಟೆಯೊಳಗಿದ್ದ ಮಗು ಜಿಗಿಯಿತು ಅಂತ ಇದೆಯಲ್ವಾ, ಆ ರೀತಿಯಾಗಿ ಟಿವಿಯಲ್ಲಿ ಏನಾದ್ರೂ ನೋಡುವಾಗ ಮಗು ಹೊಟ್ಟೆಯೊಳಗೆ ಭಯಪಡುತ್ತದಂತೆ. ಏನಾದ್ರೂ ಹಾರರ್ ಸಿನಿಮಾ ಅಥವಾ ಬಹಳ ಸೌಂಡ್ ಕೇಳುವಾಗ ಭಯಪಡುತ್ತದಂತೆ. ಆದ್ರಿಂದ ಡಾಕ್ಟರ್ಸೇ ಹೇಳುತ್ತಾರೆ, ನೀವು ಬಹಳ ಮೈಲ್ಡ್ ಸೌಂಡ್ ಕೇಳಿ, ಮಕ್ಕಳು ಚೆನ್ನಾಗಿ ಬೆಳೆಯುತ್ತದೆ ಎಂದು.
ಇದು ಲೌಕಿಕವಾಗಿ ಅದೇ ರೀತಿಯಾಗಿ ಹೇಳುತ್ತೇವೆ. ನಿಮಗೂ ದೇವರಾತ್ಮನ ನಡುವೆ ಐಕ್ಯತೆಯು ಸರಿಯಾಗಿ ಇದ್ದರೆ, ಸಂಬಂಧವು ಸರಿಯಾಗಿದ್ದರೆ ಸಭೆಯಲ್ಲಿ ದೇವಭಕ್ತಿಯುಳ್ಳ ಸಂತತಿ ಹುಟ್ಟುತ್ತದೆ. ಅದು ಹುಟ್ಟುವುದಕ್ಕೆ ಏನ್ ಬೇಕು? ಸಭೆಯಲ್ಲಿ ಸಭೆಗೂ ದೇವರಾತ್ಮನ ನಡುವೆ ಒಂದು ಐಕ್ಯತೆ ಚೆನ್ನಾಗಿರಬೇಕು. ಇಬ್ಬರ ನಡುವೆ ಸಂಬಂಧ ಸರಿಯಾಗಿರಬೇಕು. ದೇವರಾತ್ಮನು ಮೊದಲು ಇದ್ದಾರಾ? ಇಲ್ಲಿ ಅವ್ವಳಿಲ್ಲ. ಆದ್ದರಿಂದ ದೇವರು ಒಂದಲ್ಲ ಎರಡು ಸಾರಿ ಹೇಳುತ್ತಾರೆ, ಆದಾಮನಿಗೆ ಸರಿಬೀಳುವ ಸಹಕಾರಿ ಇನ್ನೂ ಇರಲಿಲ್ಲ. ಇನ್ನು ಸಭೆಯಲ್ಲಿ ಸರಿಬೀಳುವ ಸಹಕಾರಿ ಇಲ್ಲ. ಆಗಿಲ್ಲ ರೀ, ನಾವು ಅನ್ಯ ಭಾಷೆಯನ್ನು ಮಾತನಾಡುತ್ತೇವೆ, ಆತ್ಮನಿಂದ ತುಂಬಲ್ಪಡುತ್ತೇವೆ, ಅನ್ಯ ಭಾಷೆಯಲ್ಲೇ ಮಾತನಾಡುತ್ತೇವೆ. ದೇವರು ಹೇಳುತ್ತಾರೆ ಅದೆಲ್ಲ ಸರಿನೇ. ಗಂಡ ಬರುತ್ತಾನೆ, ದಿನಸಿ ಸಾಮಾನು ತೆಗೆದುಕೊಂಡು ಬರುತ್ತಾರೆ, ಮಕ್ಕಳಿಗೆ ಫೀಸ್ ಕಟ್ಟುತ್ತಾರೆ, ಎಲ್ಲ ಮಾಡುತ್ತಾರೆ. ಹೊರಗಿನಿಂದ ನೋಡುವಂತವ್ರು ಹೇಳುತ್ತಾರೆ, ಆ ಮನುಷ್ಯ ಬಹಳ ಒಳ್ಳೆಯವರು ರೀ, ಎಲ್ಲ ಕೊಡಿಸುತ್ತಾರೆ. ಆದರೆ ಗಂಡ ಹೆಂಡತಿ ಇಬ್ಬರು ಮಾತಾಡುವುದಿಲ್ಲ. ಮನೆಯೊಳಗೆ ನಡೆಯುವಂತ ಜಗಳ ಯಾರಿಗೂ ಗೊತ್ತಿಲ್ಲ. ಇಬ್ಬರು ಮಾತಾಡುವುದಿಲ್ಲ. ಎಲ್ಲ ಕೊಡಿಸುತ್ತಾರೆ, ಹಣ ಬೇಕಾದಷ್ಟು ಕೊಡುತ್ತಾರೆ, ಆಕೆ ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ, ಇವರು ಮಕ್ಕಳನ್ನು ನೋಡಿಕೊಳ್ಳುತ್ತಾರೆ. ಆದರೆ ಇಬ್ಬರು ಕೂಡ ಮಾತಾಡುವುದಿಲ್ಲ. ಹೊರಗೆ ಇರುವವರಿಗೆ ಗೊತ್ತಾಗುವುದಿಲ್ಲ. ಅದೇ ರೀತಿ ಆತ್ಮಿಕ ಸಭೆಯಲ್ಲಿ ನಡೀತಾ ಇದೆ. ಮಕ್ಕಳೇ ಇಲ್ವಲ್ಲ ಸಭೆಯಲ್ಲಿ, ಕ್ರಿಯೆ ಇಲ್ವಲ್ಲ, ದೇವರಾತ್ಮನ ಫಲ ಪ್ರಕಟವಾಗ್ತಿಲ್ವಲ್ಲ, ಇಲ್ಲಿ ದೇವರು ಎದುರು ನೋಡುತ್ತಿರುವಂತ ರಿಸಲ್ಟ್ ಇಲ್ವಲ್ಲ. ಹಾಗಂದ್ರೆ ಏನರ್ಥ? ತಕ್ಕ ಸಂಗಾತಿ ಇನ್ನೂ ಉಂಟಾಗಿಲ್ಲ. ದೇವರಾತ್ಮನಿದ್ದಾರೆ, ಬಾಗಿಲಿನ ಬಳಿ ನಿಂತು ಕದ ತಟ್ಟುತ್ತಾ ಇದ್ದಾರೆ. ಹೆಂಡತಿ ಒಳಗಿದ್ದು ಗಂಡ ಆಚೆ ಇದ್ರೆ ಮಕ್ಕಳು ಹುಟ್ಟುವುದಿಲ್ಲ. ವಾಕ್ಯ ಹೇಳುತ್ತದೆ ಬಾಗಿಲು ತೆರೆದು ಒಳಗೆ ಬರಬೇಕು. ಇವತ್ತು ಅದೇ ನಡೆಯುತ್ತಾ ಇದೆ. ದೇವರಾತ್ಮನ ಆಚೆ ನಿಂತಿದ್ದಾರೆ. ಸರಿ ಬೀಳುವ ಸಹಕಾರಿ ಸಭೆಯಲ್ಲಿ ಇಲ್ಲ. ಇದು ಕರ್ತನ ಎದುರು ನೋಡುತ್ತಿರುವಂತ ಬಹಳ ಮುಖ್ಯವಾದ ವಿಷಯ. ಈಗ ದೇವರು ಎದುರು ನೋಡುತ್ತಿರುವಂತದ್ದೇನು? ಅವರಿಗೆ ಸರಿ ಬೀಳುವ ಸಹಕಾರಿ. ಮದಲಿಂಗನಿಗೆ ಸರಿ ಬೀಳುವ ಮದಲಗಿತ್ತಿ ಇದೆಯಾ? ಅದನ್ನೇ ದೇವರು ಒಂದೊಂದು ಕಡೆಯಲ್ಲೂ ಕೂಡ ನೋಡುತ್ತಾರೆ. 2 ಕೊರಿಂಥ 11ನೇ ಅಧ್ಯಾಯ. ನಾನು ಯಾವಾಗಲೂ ಕೂಡ ವಾಕ್ಯವನ್ನು ಓದುತ್ತೇನೆ. ಆ ವಾಕ್ಯ ಓದಿ 2 ಕೊರಿಂಥ 11:2. ಯಾಕಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ, ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆನಲ್ಲ. ಶುದ್ಧ ಕನ್ಯೆಯಂತೆ. ಈಗ ಪವಿತ್ರಾತ್ಮನು ಮರಿಯಳ ಮೇಲೆ ಬರಬೇಕು ಅಂದ್ರೆ ವಾಕ್ಯ ಹೇಳುತ್ತದೆ, ಮರಿಯಳು ಇನ್ನೂ ಪುರುಷನನ್ನು ಅರಿಯದೇ ಇರುವಂತ ಕನ್ನಿಕೆ. ಹಾಗೆ ತಾನೇ ಇದೆ. ನಾನು ಇನ್ನೂ ಪುರುಷನನ್ನು ಅರಿತಿಲ್ಲ. ಹಾಗಂದ್ರೆ ಏನರ್ಥ? ಇಲ್ಲಿ ಅವಳು ಬಂದು ಸರ್ಪದೊಂದಿಗೆ ಮಾತನಾಡಿದಳು, ಸರ್ಪ ಒಳಗೆ ಬಂತು, ಅವರ ಉಪದೇಶ ಸಭೆಯೊಳಗೆ ಬಂತು. ಅದಕ್ಕೂ ಮೇಲೆ ಆದಾಮನು ಹಾಗೂ ಅವಳು ಜೊತೆಗೆ ಸೇರುತ್ತಾರೆ. ಆದಿಕಾಂಡ 4:1 ಹೇಳುತ್ತದೆ, ಆದಾಮನು ತನ್ನ ಹೆಂಡತಿಯಾದ ಅವಳನ್ನು ಕೂಡಲು. ಈಗಾಗಲೇ ಈಕೆಯು ಸರ್ಪದ ಮಾತನ್ನು ಕೇಳಿದ್ದಾಳೆ. ಈಗ ಅವಳೊಂದಿಗೆ ಆದಾಮನು ಸೇರುತ್ತಾನೆ. ಹುಟ್ಟುವಂಥದ್ದು ಏನಾಗಿರುತ್ತದೆ? ಕಾಯಿನನು ದುಷ್ಟನು ಹುಟ್ಟಿದ. ಹಳೆಯ ಬುದ್ದಲಿಯಲ್ಲಿ ಹೊಸ ದ್ರಾಕ್ಷರಸವನ್ನು ಹಾಕಬಾರದು. ಹಳೆಯ ವಸ್ತ್ರದೊಂದಿಗೆ ಹೊಸ ವಸ್ತ್ರವು ಸೇರಬಾರದು. ಸರ್ಪದ ಉಪದೇಶವು ಪರಿಶುದ್ಧಾತ್ಮನು ಎರಡು ಒಟ್ಟಾಗಿ ಸೇರುವುದಕ್ಕಾಗಲ್ಲ. ಆ ರೀತಿಯಾಗಿ ಆದಾಮನು ಪರಿಶುದ್ಧ ಉಳ್ಳವನು, ಅವಳು ಜೊತೆಗೆ ಸೇರಿದ್ರು ಅಂದರೆ ಹುಟ್ಟುವಂಥದ್ದು ಕೆಡುಕನಾಗಿ ಇರುತ್ತದೆ. ಯಾವುದರಿಂದ ಹೀಗೆ ನಡೆಯಿತು? ಸರ್ಪನು ಒಳಗೆ ಇದೆ, ಪರಿಶುದ್ಧಾತ್ಮನು ಕೂಡ ಸಂಚರಿಸುತ್ತಿದ್ದಾರೆ, ದೇವರಾತ್ಮನು ಒಳಗೆ ಇದ್ದಾರೆ, ಹಾಗೆ ಹೋಗುತ್ತಾ ಇದೆ. ಹೊರಗಿಂದ ನೋಡುವವರಿಗೆ ಆತ್ಮನಿಂದ ತುಂಬಲ್ಪಟ್ಟಿದ್ದಾರೆ, ಸಭೆ ಆತ್ಮದಲ್ಲಿ ಇದೆ, ಎಲ್ಲ ಉತ್ಸಾಹವಾಗಿದ್ದಾರೆ, ಎಲ್ಲ ಹೇಳುತ್ತಿದ್ದಾರೆ. ಆದರೆ ನಡೆಯುವಂಥ ಕಾರ್ಯ ಏನಾಗಿದೆ ಗೊತ್ತಾ? ಒಳಗೆ ಇರುವಂಥ ಕಾರ್ಯ ಏನಾಗಿದೆ ಗೊತ್ತಾ? ಒಳಗೆ ಕೆಡುಕನು ಹುಟ್ಟಿದ್ದಾನೆ. ಅನೇಕ ಸಭೆಗಳಲ್ಲಿ ಈ ರೀತಿಯಾಗಿ ಕೆಡುಕರು ತುಂಬಿದ್ದಾರೆ. ಬಹು ಸಂತಾನವುಳ್ಳವರಾಗಿ ಸಭೆಯಲ್ಲಿ ಎಂತಹ ಸಂತತಿ ಹುಟ್ಟಬೇಕು? ದೇವ ಭಕ್ತಿಯುಳ್ಳ ಸಂತತಿ, ಸರಿಬೀಳುವ ಸಹಕಾರಿ ಬಂದಿದ್ದಾಯಿತು. ಆದಾಮನಿಗೆ ಸರಿಬೀಳುವ ಸಹಕಾರಿ ಇಲ್ಲ ಅಂದ್ರು. ದೇವರು ಬಂದು, ಯೇಸು ಕ್ರಿಸ್ತನು ಬಂದು, ನಾನು ನಿಮಗೆ ಸರಿಬೀಳುವ ಸಹಕಾರಿಯನ್ನು ಕಳುಹಿಸುತ್ತೇನೆ, ಕಂಫರ್ಟರ್, ಹೆಲ್ಪರ್. ದೇವರು ಅವರನ್ನು ಕಳುಹಿಸಿದ್ದಾರೆ. ಸರಿಬೀಳುವ ಸಹಕಾರಿ ಬಂದಿದ್ದಾಯ್ತು. ಈಗ ಬಹು ಸಂತಾನವುಳ್ಳವರಾಗಬೇಕಲ್ವಾ? ಆದರೆ ಇಲ್ಲಿ ಯಾರು ಹೆಚ್ಚುತ್ತಾ ಇದ್ದಾರೆ? ಕೆಡುಕನೆ ಹೆಚ್ಚುತ್ತಾ ಇದ್ದಾರಲ್ಲ. ಹಾಗಾದರೆ ಸಭೆಯಲ್ಲಿ ದರ್ಶನ ಇದೆ, ಪರಿಶುದ್ಧಾತ್ಮನು ಇದ್ದಾರೆ, ವಾಕ್ಯ ಇದೆ, ಆದರೆ ಹುಟ್ಟುವಂಥದ್ದು ಶಿಷ್ಯನಾಗಿ ಹುಟ್ಟುತ್ತಿಲ್ಲ. ಯಾವುದು ಹುಟ್ಟುತ್ತಿದೆ? ಕೆಡುಕನು ಹುಟ್ಟುತ್ತಾ ಇದ್ದಾರೆ. ಹಾಗಾದರೆ ದೇವರು ನಿಮ್ಮ ಮೇಲೆ ಇಟ್ಟಂತಹ ದರ್ಶನ ವೇಸ್ಟ್. ಕರ್ತನು ನಿಮ್ಮನ್ನು ಕರೆದಂಥ ಕರೆಯುವಿಕೆ ವೇಸ್ಟ್. ನಾನು ಯಾವಾಗಲೂ ಕೂಡ ಒಂದು ಕಾರ್ಯವನ್ನು ನಾನು ಭಾವಿಸುತ್ತೇನೆ. ನಾನು ಏನು ಭಾವಿಸುತ್ತೇನೆ ಅಂದರೆ, ಕರ್ತನು ನಿಮ್ಮನ್ನು ನನ್ನನ್ನು ಕರೆದದ್ದು ಅವರ ದರ್ಶನಕ್ಕೋಸ್ಕರವಾಗಿ. ನಾವು ನಮ್ಮ ಇಷ್ಟ ಬಂದಂತೆ ಮಾಡುತ್ತಾ ಇರುತ್ತೇವೆ. ನಾವು ಶಾರೀರಿಕವಾಗಿ ಕಾರ್ಯಗಳನ್ನು ಮಾಡುತ್ತೇವೆ. ಕೆಲವು ಸಮಯದಲ್ಲಿ ನಮಗೆ ಏನು ಇಷ್ಟವಾಗುತ್ತದೆ ಅದನ್ನು ಮಾಡುತ್ತೇವೆ. ಕರ್ತನು ನಿಮಗೆ ಆ ಸಮಯದಲ್ಲಿ ಅದನ್ನು ತಿಳಿಸುತ್ತಾರೆ, ಬಿಟ್ಟರೆ ತಡೆಯುವುದಿಲ್ಲ. ನಮ್ಮಲ್ಲೂ ಕೂಡ ಆ ರೀತಿಯಾದ ಭಾವನೆ ಇರುತ್ತದೆ, ಇಲ್ಲ ಅದನ್ನು ಮಾಡುವುದು ಬೇಡ ಎಂದು. ಆದರೆ ದೇವರು ತಡೆಯುವುದಿಲ್ಲ, ಹೀಗೆ ಹೋಗುತ್ತಾ ಇರುತ್ತದೆ. ನಿಮಗೆ ಗೊತ್ತಿಲ್ಲ, ಅವರ ದರ್ಶನದಿಂದ ದೇವರು ಆಚೆ ಕಳುಹಿಸಿದ್ದಾರೆ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. ನಾನು ಹೇಳುವುದು ನಿಮಗೆ ಅರ್ಥವಾಗ್ತಿದೆಯಾ ಇಲ್ವಾ? ಹೌದಾ, ಕಳುಹಿಸುತ್ತಾರಾ ಅಂತ ಕೇಳ್ತೀರಾ? ಒಂದೇ ಒಂದು ವಾಕ್ಯವನ್ನು ಮಾತ್ರ ಓದಿರಿ.
1 ಸಮುವೇಲನ ಪುಸ್ತಕ 13ನೇ ಅಧ್ಯಾಯ 1ನೇ ವಾಕ್ಯ ಓದಿರಿ. ಸೌಲನು ಅರಸನಾದಾಗ 30 ವರ್ಷದವನಾಗಿದ್ದನು. ಅವನು ಇಸ್ರಾಯೇಲರನ್ನು 2 ವರ್ಷ ಆಳಿದ ನಂತರ 2 ವರ್ಷ ಆಳಿದ ನಂತರ ಏನು ನಡೆಯುತ್ತದೆ ನೋಡ್ರಿ, ಸಂಭವ 14ನೇ ವಾಕ್ಯ. ಈಗಲಾದರೋ ನಿನ್ನ ಅರಸುತನವು ನಿಲ್ಲುವುದಿಲ್ಲ. ನೀನು ಯೆಹೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದುದರಿಂದ ಆತನು ತನಗೆ ಒಪ್ಪುವ ಬೇರೊಬ್ಬ ಪುರುಷನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು. ಹಾಗಂದ್ರೆ ಏನರ್ಥ? ಮುಗಿಸಿದ್ದಾರೆ, ಕೆಲಸ ಮುಗಿಯಿತೆಂದು ಅರ್ಥ. ಇದು ಯಾವಾಗ ನಡೆಯುತ್ತದೆ? ಸೌಲನ ಆಡಳಿತದ ಮೊದಲನೆಯ ವರ್ಷ. 1 ವರ್ಷ ಆಯಿತು, 1 ವರ್ಷ ಮುಗಿಯಿತು, 2ನೇ ವರ್ಷ ನಡೀತಾ ಇದೆ. ಆದರೆ ಸೌಲನು ಎಷ್ಟು ವರ್ಷ ರಾಜನಾಗಿದ್ದ ಗೊತ್ತಾ? 40 ವರ್ಷ. ಮುಂದಿನ 38 ವರ್ಷಗಳು ಅವನು ತನ್ನ ಕರುವಿಕೆಯಲ್ಲಿ ಇಲ್ಲ, ತನ್ನ ದರ್ಶನದಲ್ಲಿ ಇಲ್ಲ. ಇವತ್ತು ಅನೇಕ ಜನರು ಆ ರೀತಿಯಾಗಿ ಆತ್ಮಿಕ ಜೀವಿತವನ್ನು ಜೀವಿಸುತ್ತಾ ಇದ್ದಾರೆ. ಕರ್ತನು ಅವರನ್ನು ತಳ್ಳಿ ಬಹಳ ದಿನಗಳಾಯಿತು. ಕರ್ತನು ಅವರನ್ನು ಬೇಡ ಎಂದು ಹೇಳಿದ್ದಾರೆ. ಈಗಲೂ ಹೇಳುತ್ತೇನೆ, ಪಾಪ ಮಾಡಿದ್ದರಿಂದ ಆ ರೀತಿಯಾಗಿ ಅರ್ಥ ಅಲ್ಲ. ಪಾಪವನ್ನು ಮಾಡಿ ದೇವರು ಅದನ್ನು ತಿಳಿಸಿದಾಗಲೂ ಕೂಡ ಅದನ್ನು ಉದ್ದಟತನದಿಂದ ಮತ್ತೆ ಮಾಡುವುದು. ಸೌಲನಿಗೂ ದಾವೀದನಿಗೂ ಏನು ವ್ಯತ್ಯಾಸ? ಇಬ್ಬರು ಕೂಡ ದೇವರಿಗೆ ಇಷ್ಟವಿಲ್ಲದಿರುವಂಥ ಕಾರ್ಯಗಳನ್ನು ಮಾಡುತ್ತಾರೆ. ಆದರೆ ದಾವೀದನು ಪಶ್ಚಾತ್ತಾಪ ಪಡುತ್ತಾನೆ, ಮಾನಸಾಂತರ ಹೊಂದುತ್ತಾನೆ. ಆದರೆ ಸೌಲನಲ್ಲಿ ಏನಿಲ್ಲ. ನಾನು ಕರೆಕ್ಟಾಗಿ ಇದ್ದೇನೆ ರೀ, ವಾಕ್ಯ ಹೇಳುತ್ತದೆ. ಅವಿಧೇಯತೆಯಾಗಿರುವಂಥದ್ದು ಮಂತ್ರ ತಂತ್ರಗಳಿಗೆ ಸಮವಾಗಿದೆ. ಕರ್ತನಿಗೆ ಇಷ್ಟವಿಲ್ಲದೆ ಇರುವಂಥ ವಿಷಯ ಇದು. ಇದೇ ದೇವರಿಗೆ ಇಷ್ಟವಿಲ್ಲದಿರುವ ವಿಷಯ. ಕರ್ತನೇನು ಹೇಳಿದ್ರು? ನೀನು ಬಹುಸಂತಾನ ಉಳ್ಳವನಾಗಿ ನಿನ್ನ ಕೆಲಸವೇನು ಅದನ್ನು ಮಾಡು. ಇಲ್ಲಿ ಏನು ನಡೆಯುತ್ತದೆ? ಜನರಿಗೆ ವಿರುದ್ಧವಾಗಿ ಸೌಲನು ಹೋಗಿ ಸೌಲನ್ನು ಸರ್ವಾಂಗ ಹೋಮ ಮಾಡುತ್ತಾರೆ. ಆದ್ದರಿಂದ ದೇವರು ನೋಡುತ್ತಾರೆ, ತಳ್ಳು ಅವನನ್ನು ಬೇಡ ಎಂಬುದಾಗಿ ಹೇಳಿದ್ರು. ಯಾಕೆ ಬೇಡ ಎಂದು ಹೇಳುತ್ತಿದ್ದೀರಾ? ಅವನು ಆಂತರ್ಯದಲ್ಲಿ ಸರಿಯಿಲ್ಲ. ತಪ್ಪು ಮಾಡುವುದು ಬೇರೆ, ಪಾಪ ಮಾಡುವುದು ಬೇರೆ. ಮತ್ತೆ ಎದ್ದು ಬರುತ್ತಿದ್ದಾರಾ? ಆದರೆ ಕನ್ನಿಂಗ್ನೆಸ್, ಒಬ್ಬರಿಗೊಬ್ಬರು ಚಾಡಿ ಹೇಳುವುದು, ಒಬ್ಬರನ್ನೊಬ್ಬರು ಬೇರ್ಪಡಿಸುವುದು, ಅವರಿಬ್ಬರು ಬೇರ್ಪಡಬೇಕೆಂಬುದಾಗಿ ನೆನೆಸುವಂಥದ್ದು ದೇವರಿಗೆ ಇಷ್ಟವಿಲ್ಲದಿರುವ ಕೆಲಸ. ಅದು ದೇವ ಮಕ್ಕಳ ಮಧ್ಯದಲ್ಲಿ ಈ ರೀತಿಯಾಗಿ ಮಾಡುವುದನ್ನು ದೇವರು ಯಾವತ್ತೂ ಅನುಮತಿಸುವುದಿಲ್ಲ. ಎಲ್ಲ ಕಡೆ ನೋಡಿ ತಪ್ಪು ನಡೆಯುತ್ತದೆ. ಮೋಶೆ ತನ್ನ ಜನರಿಗೋಸ್ಕರ ಮಧ್ಯಸ್ಥಿಕೆ ವಹಿಸುತ್ತಾನೆ. ಏನಾದರೂ ಮಾಡಿ ಜನರನ್ನು ದೇವರೊಂದಿಗೆ ಸೇರಿಸಬೇಕಂತ ನೋಡುತ್ತಾನೆ. ದಾವೀದನ್ನು ನೋಡಿ ದಾವೀದ ಹೇಳುತ್ತಾನೆ, ನಾನ್ ತಾನೇ ತಪ್ಪು ಮಾಡಿದ್ದು, ಕುರಿಗಳೇನು ಮಾಡಿದವೆ? ಆ ಮಧ್ಯಸ್ಥಿಕೆ ವಹಿಸಿ ಮಾತನಾಡುವುದು. ದೇವರು ಹೇಳುತ್ತಾರೆ, ಗೆತ್ಸೆಮನೆ ತೋಟದಲ್ಲಿ ಯೇಸು ಹೇಳುತ್ತಾರೆ, ನಿಮಗೆ ನಾನ್ ತಾನೇ ಬೇಕು, ಅವರನ್ನು ಬಿಟ್ಬಿಡಿ ಎಂದು. ಇದೇ ಮಧ್ಯಸ್ಥಿಕೆ ವಹಿಸುವುದು. ಅವತ್ತು ಯಾಕೆ ದೇವರು ಸೌಲನನ್ನು ತಳ್ಳಿದ್ರು? ಕಾರಣ ಏನು? ಇವತ್ತು ಇದೇ ನಡೆಯುತ್ತಾ ಇದೆ. ಅನೇಕ ಸಮಯದಲ್ಲಿ ಕರ್ತನು ನಿಮ್ಮಿಂದ ನನ್ನಿಂದ ಎದುರು ನೋಡುತ್ತಾ ಇರುವಂಥ ಸ್ವಭಾವ ಬೇರೆ. ದೇವಭಕ್ತಿಯುಳ್ಳ ಸಂತತಿಯನ್ನು ಹೆರಬೇಕು, ಕರ್ತನು ಮೆಚ್ಚುವ ಹಾಗೆ ಜೀವಿಸಬೇಕು. ಅಂದರೆ ಕರ್ತನು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡುವಂಥದ್ದು ಪವಿತ್ರಾತ್ಮನು ನಮ್ಮ ಮೇಲೆ ಬರಬೇಕು. ಕರ್ತನ ಅಭಿಷೇಕ ನಮ್ಮ ಹತ್ರ ಇದೆ, ಅದರಿಂದನೇ ಮಾಡೋಕ್ಕೆ ಸಾಧ್ಯ. ದೇವರಾತ್ಮನು ನಮ್ಮೊಂದಿಗಿದ್ದಾರೆ. ನಾವು ಸಭೆಯಲ್ಲಿದ್ದೇವೆ, ಆದರೆ ಮಕ್ಕಳು ಹುಟ್ಟಿಲ್ಲ. ಕಾರಣ ಅನೇಕರು ದೇವರ ದರ್ಶನದಲ್ಲಿಯೇ ಇಲ್ಲ. ಕರ್ತನು ತಳ್ಳಿದ್ದಾಯಿತು, ದೇವರ ಕರೆಯುವಿಕೆಯಲ್ಲಿಲ್ಲ. ಆದರೆ ದೇವರು ಇವತ್ತು ನಮಗೆ ಒಂದು ವಾಗ್ದಾನ ಕೊಡುತ್ತಿದ್ದಾರೆ. ಪುನಃ ದಾವೀದನು ಹೋಗಿ ಕೇಳಿದ ಕೂಡಲೇ ದೇವರು ಅವನನ್ನು ಉಜ್ಜೀವಿಸ ಮಾಡಿದ್ರು. ದಾವೀದನು ಕೂಡ ಇದನ್ನೇ ತಪ್ಪು ಮಾಡುತ್ತಾರೆ. ಆದರೆ ದೇವರು ಹೇಳುತ್ತಾರೆ, ಸರಿ, ನಿನ್ನ ರಾಜ್ಯಭಾರ ಶಾಶ್ವತವಾಗಿ ನಿಲ್ಲುತ್ತದೆ. ಅದಕ್ಕೆ ದಂಡನೆ ಇರುತ್ತದೆ. ಆದರೆ ಏನಾಗುತ್ತದೆ? ನಿನ್ನ ದರ್ಶನ ತಪ್ಪಿಸಿಕೊಳ್ಳುತ್ತದೆ. ಪೇತ್ರನು ಪುನಃ ಪಶ್ಚಾತ್ತಾಪದಿಂದ ಅಳುತ್ತಾನೆ. ಅವನ ದರ್ಶನ ಮತ್ತೆ ತಪ್ಪಿಸಿಕೊಂಡಿತು. ಅದನ್ನೇ ಕರ್ತನು ಹೇಳುತ್ತಿದ್ದಾರೆ. ಒಂದು ವೇಳೆ ದೇವರು ನನ್ನ ಮೂಲಕವಾಗಿ ದೊಡ್ಡ ಕಾರ್ಯಗಳನ್ನು ಮಾಡಲು ಒಂದು ದರ್ಶನವನ್ನು ಇಟ್ಟಿರುತ್ತಾರೆ. ಅದನ್ನು ಮಾಡಬೇಕು ಅಂದರೆ ಇದೇ ಫಾರ್ಮುಲಾ. ಮೊದಲನೇದಾಗಿ ನಿಮ್ಮ ದರ್ಶನ ಏನೆಂಬುದಾಗಿ ನಿಮಗೆ ಗೊತ್ತಾಗಬೇಕು. ಎರಡನೆಯದಾಗಿ ಆ ದರ್ಶನಕ್ಕೆ ಸರಿಬೀಳುವ ಸಹಕಾರಿ ಪರಿಶುದ್ಧಾತ್ಮನೆಂಬುದಾಗಿ ನಿಮಗೆ ಗೊತ್ತಿರಬೇಕು. ಮೂರನೆಯದಾಗಿ ನೀವು ಹಾಗೂ ಪರಿಶುದ್ಧಾತ್ಮನು ಒಮ್ಮನಸ್ಸಿನಿಂದ ಇದ್ದಾಗ ಮಾತ್ರವೇ ಆ ದರ್ಶನವು ನೆರವೇರುತ್ತದೆ. ಈ 3 ಕಾರ್ಯದಲ್ಲಿ ಎಲ್ಲೇ ಮಿಸ್ಟೇಕ್ ನಡೆದರೂ ಕೂಡ ನಿಮ್ಮ ಮೂಲಕ ಮಾಡಬೇಕಾಗಿರುವ ಕಾರ್ಯ ನಡೆಯುವುದಿಲ್ಲ. ಮೊದಲು ನಿಮ್ಮ ದರ್ಶನ ನಿಮಗೇನೆಂದು ಗೊತ್ತಿರಬೇಕು. ನಿಮ್ಮ ದರ್ಶನವೇನು? ನಾನು ಶಿಷ್ಯರನ್ನಾಗಿ ಮಾಡಿ ಜನರನ್ನು ದೇವರ ಬಳಿಗೆ ಕರೆತರಬೇಕು. ಅದನ್ನು ಮಾಡಲು ನನ್ನಿಂದ ಸಾಧ್ಯವಿಲ್ಲ. ನನಗೆ ಸರಿಬೀಳುವ ಸಹಕಾರಿಯಾಗಿರುವಂಥ ಪವಿತ್ರಾತ್ಮನು ಬೇಕು. ಪವಿತ್ರಾತ್ಮನು ಬಂದರೂ ಕೂಡ ಅವರು ನನ್ನೊಂದಿಗೆ ಅನ್ಯೂನ್ಯವಾಗಿದ್ದರೆ ಮಾತ್ರವೇ ಶಿಷ್ಯರು ಹುಟ್ಟುತ್ತಾರೆ. ಪವಿತ್ರಾತ್ಮನು ಇದ್ದಾರೆ, ಆದರೆ ಮಕ್ಕಳು ಹುಟ್ಟಿಲ್ಲ. ಹಾಗಂದ್ರೆ ಏನರ್ಥ? ನನಗೂ ದೇವರಾತ್ಮನ ನಡುವೆ ಏನಿದೆ? ಏನೋ ಸಮಸ್ಯೆ ಇದೆ ಎಂಬುದಾಗಿ ಅರ್ಥ. ಇವತ್ತು ಅದನ್ನು ಸರಿಪಡಿಸಿಕೊಳ್ಳುವಾಗ ದೇವರು ಹೇಳುತ್ತಾರೆ, ನೀವು ಬಹುಸಂತಾನವುಳ್ಳವರಾಗಿ ಭೂಮಿಯನ್ನು ತುಂಬಿಕೊಳ್ಳುವಿರಿ. ಅವರು ನಿಮ್ಮ ಮೂಲಕವಾಗಿ ದೊಡ್ಡ ಕಾರ್ಯ ಮಾಡುತ್ತಾರೆ. ಹಲ್ಲೆಲೂಯಾ. ನಾವು ಪ್ರಾರ್ಥಿಸೋಣ. ಎದ್ದು ನಿಂತುಕೊಳ್ಳುವ ದೇವರ ಸಮ್ಮುಖದಲ್ಲಿ. ನಿಮಗೆ ದೇವರಿಟ್ಟಿರುವಂತಹ ದರ್ಶನವೇನು? ಕರ್ತನು ಕರೆದಂತ ಕರೆಯುವಿಕೆ ಏನು? ನೀವು ರಕ್ಷಣೆ ಹೊಂದಿದಾಗ ದೇವರು ನಿಮ್ಮ ಹತ್ರ ಏನು ಮಾತನಾಡಿದ್ರು? ಒಂದು ವೇಳೆ ನಿಮ್ಮ ಸೇವೆಯ ಕುರಿತಾಗಿ ದೇವರು ಹೇಳಿರುವಂತಹ ದರ್ಶನವೇನು? ಅದು ಇನ್ನೂ ಕೂಡ ನಿಮ್ಮ ಹತ್ರ ಇದೆಯಾ? ಆ ದರ್ಶನ ಇನ್ನೂ ನಿಮ್ಮ ಹತ್ರ ಇದೆಯಾ?
ಆ ದರ್ಶನವನ್ನು ನೆರವೇರಿಸುವಂತ ಪರಿಶುದ್ಧಾತ್ಮನು ಇನ್ನೂ ನಿಮ್ಮೊಳಗೆ ಇದ್ದಾರಾ? ಪರಿಶುದ್ಧಾತ್ಮನಿದ್ದಾರೆ, ಆದರೆ ಪರಿಶುದ್ಧಾತ್ಮನು ನಿಮ್ಮಲ್ಲಿ ಸಂತೋಷವಾಗಿದ್ದಾರಾ? ಸತ್ಯವೇದು ಹೇಳುತ್ತದೆ, ವಿಮೋಚನೆಯ ದಿನಕ್ಕಾಗಿ ಮುದ್ರೆಯಾಗಿ ಹೊಂದಿರುವಂಥ ಪರಿಶುದ್ಧಾತ್ಮನನ್ನು ದುಃಖಪಡಿಸಬೇಡಿರಿ. ದುಃಖದಿಂದ ಗಂಡ ಹೆಂಡತಿ ಇಬ್ಬರು ಇದ್ರು ಅಂದ್ರೆ ಅಲ್ಲಿ ದೇವಭಕ್ತಿಯುಳ್ಳ ಸಂತತಿ ಹುಟ್ಟುವುದಿಲ್ಲ. ನಿಮ್ಮೊಳಗಿರುವಂಥ ದೇವರಾತ್ಮನು ಸಂತೋಷವಾಗಿದ್ದಾರಾ? ನೀನು ಬಲಹೀನವಾದದ್ದು ಬೇರೆ, ಆದರೆ ಉದ್ದಟತನದಿಂದ ಪವಿತ್ರಾತ್ಮನನ್ನು ಹೊಂದಿದ್ದರು, ಮುಂದೆ ಬರಬೇಕಾಗಿರೋ ಫಲ ಎಂಥದೆಂದು ಗೊತ್ತಿದ್ದರು, ತಿರಸ್ಕರಿಸಿ ಹೋದಂಥವರು ನಿನ್ನ ಬಾಯಿಂದ ತಿರಸ್ಕರಿಸುತ್ತಾ ಇದೆಯಾ? ಯೇಸು ಯಾರೆಂದು ಗೊತ್ತಿಲ್ಲ, ನನಗೂ ಅವ್ರಿಗೂ ಸಂಬಂಧವಿಲ್ಲ, ನಾನಲ್ಲ. ಕರ್ತನು ಹೇಳುತ್ತಿದ್ದಾರೆ, ನಿನ್ನ ಮೇಲೆ ಒಂದು ದೊಡ್ಡ ದರ್ಶನ ಇದೆ. ನಿನ್ನನ್ನು ಸಭೆಯಲ್ಲಿ ತಂದದ್ದಕ್ಕೆ ನನಗೆ ಒಂದು ದೊಡ್ಡ ದರ್ಶನ ಇದೆ. ನಿನ್ನನ್ನು ಅಭಿಷೇಕಿಸಿದ್ದಕ್ಕೆ ನನಗೆ ಒಂದು ದೊಡ್ಡ ದರ್ಶನ ಇದೆ. ಎಲ್ಲೋ ತೋಟದಲ್ಲಿದ್ದಂಥ ಇಬ್ಬರ ಮೂಲಕವಾಗಿ ಲೋಕಾದ್ಯಂತ ಜನರನ್ನು ತರುವುದಕ್ಕೆ ಸಾಧ್ಯ ಅಂದ್ರೆ, ಎಲ್ಲೋ ಅರಾರತ್ ಬೆಟ್ಟದಲ್ಲಿ ತಂಗಿದ್ದಂಥ ನಾವೆಯೊಳಗಿಂದ ದೇವರೊಬ್ಬರನ್ನು ಕರೆದು ಇವತ್ತು ಭೂಮಿ ತುಂಬಿಸುವುದಕ್ಕೆ ಸಾಧ್ಯ ಅಂದ್ರೆ, ಕರ್ತನು ನಿಮ್ಮ ಮೂಲಕವಾಗಿ ಕೂಡ ದೊಡ್ಡ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾರೆ. ಆದರೆ ನಿಮಗೂ ದೇವರಾತ್ಮನಿಗೂ ಐಕ್ಯತೆ, ಸಂಬಂಧ ಸರಿಯಾಗಿರಬೇಕು. ಆಗಲೇನೆ ದೇವರು ಬಯಸುವಂತ ಮಕ್ಕಳು ಹುಟ್ಟುತ್ತಾರೆ. ದೇವರಾತ್ಮನು ಇದ್ದಾರೆ, ಸರ್ಪವೂ ಕೂಡ ಒಳಗೆ ಇದೆ. ದೇವರಾತ್ಮನು ಇದ್ದಾರೆ, ಸರ್ಪವೂ ಕೂಡ ಒಳಗೆ ಬಂದು ಹೋಗ್ತಿದೆ. ಹಾಗಂದರೆ ನಿನ್ನ ಮೂಲಕವಾಗಿ ಹುಟ್ಟುವಂಥದ್ದು ಕೆಡುಕನಾಗಿ ಹುಟ್ಟುತ್ತದೆ. ಸಭೆಯು ಕೆಡುಕನಿಂದ ತುಂಬಲ್ಪಡಬಾರದು. 5,000, 10,000, 50,000 ಜನ ಸಭೆಯಲ್ಲಿರುವಂಥದ್ದು ಮುಖ್ಯವಲ್ಲ. ಅದು ಕಾಯಿನನ ಎಂಬುದಾಗಿ ನೋಡಬೇಕು. 50,000 ಕಾಯಿನನಿದ್ದು ಪ್ರಯೋಜನವಿಲ್ಲ. 50 ಜನವಾಗಿದ್ದರೂ ಅದು ಹೇಬೇಲನಾಗಿರಬೇಕು. 50,000 ಇಷ್ಮಾಯೇಲರಿದ್ದು ಪ್ರಯೋಜನವಿಲ್ಲ. 5,000 ಇದ್ರೂ ಅವರು ಈಸಾಕನಾಗಿರಬೇಕು. ದೇವರು ಅದನ್ನೇ ಎದುರು ನೋಡುತ್ತಿದ್ದಾರೆ. ಸಭೆ ಎಣಿಕೆಯಲ್ಲಿ ಹೆಚ್ಚಾಗಬಾರದು. ಸಭೆ ಆತ್ಮದಲ್ಲಿ ವೃದ್ಧಿ ಆಗಬೇಕು. ಆತ್ಮದಲ್ಲಿ ವೃದ್ಧಿ ಆಗಬೇಕಾದರೆ ಆ ಸ್ಟ್ಯಾಂಡರ್ಡ್ ಅಲ್ಲಿ ಎಣಿಕೆಯು ವೃದ್ಧಿ ಆಗಬೇಕು. ನಿಮಗೆ ಇಬ್ಬರು ಮಕ್ಕಳಿದ್ರೆ ಇಬ್ಬರು ಕೂಡ ಒಳ್ಳೆ ಮಕ್ಕಳಾಗಿರ್ಬೇಕಂತ ನೆನೆಸುತ್ತೀರಾ ತಾನೆ? ನಿಮ್ಮ ಕ್ಲಾಸಲ್ಲಿ 50 ಜನ ಇದ್ರೆ 50 ಜನರು ಕೂಡ ಚೆನ್ನಾಗಿ ಓದಬೇಕೆಂಬುದಾಗಿ ತಾನೇ ನೀವು ನೆನೆಸ್ತೀರಾ? ಅದೇ ರೀತಿಯಾಗಿ ದೇವರು ಸಭೆಯ ಕುರಿತು ನೆನೆಸುತ್ತಿದ್ದಾರೆ. ನನಗೆ ಸಭೆಯಲ್ಲಿರುವಂಥದ್ದೆಲ್ಲವೂ ಕೂಡ ದೇವಭಕ್ತಿಯುಳ್ಳ ಸಂತತಿಯಾಗಿರಬೇಕು. ಒಪ್ಪಿಸಿಕೊಡೋಣವಾ? ದೇವರೇ, ನನ್ನ ಮೂಲಕವಾಗಿ ಏನು ಮಾಡಬೇಕೆಂದು ಬಯಸುತ್ತೀರೋ ಅದನ್ನು ಮಾಡಿಯಪ್ಪ. ಅದಕ್ಕೆ ನಾನು ತಡೆಯಾಗಿರುವುದಿಲ್ಲಪ್ಪ. ನನ್ನನ್ನು ಸಂಪೂರ್ಣವಾಗಿ ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡುತ್ತೇನೆ ದೇವರೇ. ಸಂಪೂರ್ಣವಾಗಿ ಅರ್ಪಿಸುತ್ತೇನೆ. ಸರ್ಪದ ಮಾತಿಗೆ ನಾನು ಕಿವಿಗೊಡುವುದಿಲ್ಲ. ಸಂಪೂರ್ಣವಾಗಿ ನೀವು ಬಯಸುವ ಹಾಗೆ ಒಪ್ಪಿಸಿಕೊಡೋಣವ. ಆ ರೀತಿಯಾಗಿ ಒಪ್ಪಿಸಿಕೊಡುವವರು ಕರಗಳನ್ನು ದೇವರಿಗೆ ನೇರವಾಗಿ ಎತ್ತಿ, ದೇವರೇ, ನೀವು ನನ್ನನ್ನು ಈ ತೋಟಕ್ಕೆ ತಂದಿದ್ದರಲ್ಲಿ ಒಂದು ಉದ್ದೇಶ ಇದೆ. ಸರಿಬೀಳುವ ಸಹಕಾರಿಯಾಗಿರುವಂಥ ಪವಿತ್ರಾತ್ಮನನ್ನು ಕೊಟ್ಟಿರುವುದಕ್ಕೆ ಒಂದು ಉದ್ದೇಶ ಇದೆ. ನನ್ನ ಮೂಲಕವಾಗಿ ನೀವು ಶಿಷ್ಯರನ್ನು ಹೆರುವಂತಹ ಕೃಪೆಗೋಸ್ಕರವಾಗಿ ನಿಮಗೆ ಸ್ತೋತ್ರ. ನೀವು ಬರುವ ತನಕ ದೇವರೇ, ನೀವು ಬರುವ ತನಕ ನಾವು ಅನೇಕ ಶಿಷ್ಯರನ್ನು ಹೆರುವುದಕ್ಕೆ ದೇವರೇ ಸಹಾಯ ಮಾಡಿಯಪ್ಪ. ನಮ್ಮ ಸಭೆ ಆತ್ಮದಲ್ಲಿ ಬಲಗೊಂಡಂಥ ಸಭೆಯಾಗಿ, ದೇವಭಕ್ತಿಯುಳ್ಳ ಸಂತತಿಯನ್ನು ಹೆರುವಂತಹ ಸಭೆಯಾಗಿ ಮಾರ್ಪಡಲಿ ಅಪ್ಪ. ಮಹಿಮೆಯುಳ್ಳ ಕರದ ಕೆಳಗೆ ತಗ್ಗಿಸಿಕೊಳ್ಳುತ್ತೇವೆ ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.